ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 28 ಡಿಸೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಒಂದು ಟಾಪಿಕ್ಗಳನ್ನ ಡಿಸ್ಕಸ್ನ ಮಾಡಲಿದ್ದೀವಿ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ, ಬ್ರಹ್ಮಪುತ್ರ ಡ್ಯಾಮ್ ವಿಲ್ ನಾಟ್ ಅಫೆಕ್ಟ್ ಇಂಡಿಯಾ, ಬಾಂಗ್ಲಾದೇಶ್, ಚೀನಾ. ಸೊ ಇಲ್ಲಿ ಟಿಬೆಟ್ನಲ್ಲಿ ಈ ಬ್ರಹ್ಮಪುತ್ರ ನದಿಯ ಮೇಲೆ ಚೀನಾ ವಿಶ್ವದ ಒಂದು ಅತಿ ದೊಡ್ಡ ಡ್ಯಾಮನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ಈ ಡ್ಯಾಮನ್ನು ನಿರ್ಮಾಣ ಮಾಡ್ತಾ ಇದೆ, ಆ ಡ್ಯಾಮ್ನಿಂದ ಯಾವುದೇ ರೀತಿಯ ಅಪಾಯ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಚೀನಾದವರು ಹೇಳ್ತಾ ಇದ್ದಾರೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳ ಅಡಿಯಲ್ಲಿ ಮಹತ್ವದ್ದಾಗತ್ತ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್, Consumer Protection Authority finds 3 coaching institute for misleading UPSC exam claim. ಸೊ ಅಂದರೆ ಏನು UPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಪ್ಪು ಜಾಹೀರಾತುಗಳನ್ನು ನೀಡುವಂಥ 3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ, ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಏನು ಮಾಡಿದೆ ಅಂದರೆ ದಂಡವನ್ನು ಹಾಕಿರುವಂಥದ್ದು. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. And the next one is domestic migration down suggest EAC PM paper. ಸೊ ಇಲ್ಲಿ EAC ಅಂತಂದರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ PM ಪೇಪರ್ ಅವರು ಒಂದು ವರದಿಯನ್ನು ರಿಲೀಸ್ ಮಾಡಿದ್ದಾರೆ. ಆ ಒಂದು ವರದಿಯ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡೊಮೆಸ್ಟಿಕ್ ಮೈಗ್ರೇಷನ್ ಅಂದರೆ ಏನು ದೇಶದಲ್ಲಿ ಆಗ್ತಾ ಇರುವಂಥ ವಲಸೆ ಏನಿದೆ, ಸೊ ಅದು ಏನಾಗಿದೆ, ಕಡಿಮೆ ಆಗಿದೆ, ಕುಸಿತಗೊಂಡಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಸೊ ಇದು GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಮೈಗ್ರೇಷನ್ ಅನ್ನುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮಾರ್ಜಿನಲೈಸ್ಡ್ ಬೈ ಕಾಸ್ಟ್, ಮಾರ್ಜಿನಲೈಸ್ಡ್ ಇನ್ ಎಜುಕೇಷನ್. ಸೊ ಅಂದರೆ ಇದು ಏನು ಹಿಂದುಳಿದ ವರ್ಗಗಳಲ್ಲಿ ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಪ್ಪಿಯನ್ನು ಹೈಕ್ ಮಾಡೋದ್ರಿಂದ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ಅದರ ಕುರಿತು ನಾವು ಇಲ್ಲಿ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡಲಿದ್ದೇವೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಎಜುಕೇಷನ್ಗೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರೂಲ್ಸ್ ದ್ಯಾಟ್ ಸ್ಟಿಲ್ ಮನಾಕಲ್ ದ್ಯಾಟ್ ಕ್ಯಾಪ್ಟಿವ್ ಎಲಿಮೆಂಟ್. ಸೊ ಏನು ಇತ್ತೀಚೆಗೆ ಈ ಆನೆಗಳಿಗೆ ಸಂಬಂಧಪಟ್ಟಂತೆ, ಆನೆಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಒಂದು ಹೊಸ ಮಸೂದೆಯನ್ನು ಜಾರಿಗೆ ತರಲಾಗಿದೆ. ಆ ಒಂದು ಮಸೂದೆಯಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ 2 ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸನ್ನು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಸ್ಪೇನ್ ಗೋಲ್ಡನ್ ವೀಸಾ ಪ್ರೋಗ್ರಾಮ್, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರೀಸೆಂಟ್ಲಿ ಇಂಡಿಯಾ ಡಿಸ್ಪ್ಯಾಚ್ಡ್ ಅ ಕನ್ಸೈನ್ಮೆಂಟ್ ಆಫ್ 1000 ಮೆಟ್ರಿಕ್ ಟನ್ಸ್ ಆಫ್ ರೈಸ್ ಆಸ್ ಪಾರ್ಟ್ ಆಫ್ ಇಟ್ಸ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಟು ಲೆಸೊಥೋ. ಸೊ ಈ ಲೆಸೊಥೋ ದೇಶಕ್ಕೆ ಭಾರತ ಮಾನವೀಯ ನೆರವಿನ ಒಂದು ಭಾಗವಾಗಿ ಇಟ್ಸ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಸೊ ಇದಕ್ಕೆ 1000 ಮೆಟ್ರಿಕ್ ಟನ್ನಷ್ಟು ರೈಸನ್ನು ರಫ್ತನ್ನು ಮಾಡಿರುವಂಥದ್ದು. ಎಸ್, ಸೊ ನಾವಿವಾಗ ಈ ಒಂದು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಬ್ರಹ್ಮಪುತ್ರ ಡ್ಯಾಮ್ ವಿಲ್ ನಾಟ್ ಅಫೆಕ್ಟ್ ಇಂಡಿಯಾ, ಬಾಂಗ್ಲಾದೇಶ್. ಸೊ ಚೀನಾ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಚೀನಾ ಆನ್ ಫ್ರೈಡೆ ಡಿಪೆಂಡೆಡ್ ಇಟ್ಸ್ ಪ್ಲ್ಯಾನ್ ಟು ಬಿಲ್ಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮ್ ಆನ್ ದ ಬ್ರಹ್ಮಪುತ್ರ ಇನ್ ಟಿಬೆಟ್. ಸೊ ಟಿಬೆಟ್ನಲ್ಲಿ ಈ ಬ್ರಹ್ಮಪುತ್ರ ನದಿಯ ಮೇಲೆ ಚೀನಾದವರು ಒಂದು ಬೃಹತ್ ವಿಶ್ವದ ಅತಿ ದೊಡ್ಡ ಡ್ಯಾಮನ್ನು ನಿರ್ಮಾಣವನ್ನು ಮಾಡ್ತಾ ಇದೆ. ಆ ಒಂದು ನಿರ್ಮಾಣದಿಂದ ಏನು ಈ ಡ್ಯಾಮ್ನ ಕೆಳಭಾಗದಲ್ಲಿ ಬರುವಂಥ ಭಾರತ ಆಗಿರ್ಬೋದು ಮತ್ತು ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದ್ರೆ, ಸೊ ಚೀನಾ ಹ್ಯಾಸ್ ಅಪ್ರೂವ್ಡ್ ದಿ ಕನ್ಸ್ಟ್ರಕ್ಷನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮ್ ಆನ್ ದ ಬ್ರಹ್ಮಪುತ್ರ ರಿವರ್ ಇನ್ ದ ಟಿಬೆಟ್ ನಿಯರ್ ಇಂಡಿಯನ್ ಬಾರ್ಡರ್. ಸೊ ಇಲ್ಲಿ ಭಾರತೀಯ ಗಡಿಗೆ ಹೊಂದಿಕೊಂಡಂತೆ ಅದರ ಸಮೀಪದಲ್ಲಿರುವಂಥ ಪ್ರದೇಶದಲ್ಲಿ ಟಿಬೆಟ್ನಲ್ಲಿ ವಿಶ್ವದ ಅತಿ ದೊಡ್ಡ ಡ್ಯಾಮನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟಿದೆ. ಎಸ್, ಸೊ ಇಲ್ಲಿ ಏನಾಗಿದೆ ಅಂತಾರೆ, ಈ ಒಂದು ಡ್ಯಾಮ್ ನಿರ್ಮಾಣದಿಂದಾಗಿ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಇಲ್ಲಿ ಕಳವಳ ಉಂಟಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನಿವಾಗ ಈ ಡ್ಯಾಮನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟಿದೆ ಚೀನಾ, ಇದರಿಂದ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು, ಹಾಗೆ ಭಾರತದಲ್ಲಿ ಡ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಕಾಯ್ದೆಗಳಿದೆ ಅನ್ನುವಂಥದ್ದನ್ನು ನೋಡಲಿದ್ದೇವೆ. ಹಾಗೆ ಡ್ಯಾಮ್ ಸೇಫ್ಟಿ
ಆ್ಯಕ್ಟ್ 2021. ಸೊ ಈ ಒಂದು ಕಾಯ್ದೆ ಏನು ಹೇಳುತ್ತಾ, ಹಾಗೆ ಭಾರತದಲ್ಲಿರುವಂಥ ಡ್ಯಾಮ್ಸ್ಗಳು, ಡ್ಯಾಮ್ಸ್ ಇನ್ ಇಂಡಿಯಾ, ಹಾಗೆ ಭಾರತದಲ್ಲಿ ಈ ಡ್ಯಾಮ್ಗಳಿಂದ ಪ್ರವಾಹವನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು, ಫ್ಲಡ್ ಮ್ಯಾನೇಜ್ಮೆಂಟ್. ಹಾಗೆ ಈ ಏನು ಡ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಸಮಸ್ಯೆಗಳೇನು, ಸವಾಲುಗಳೇನು ಅನ್ನೋದನ್ನು ನೋಡಿದ್ದವ. ಹಾಗೆ ಈ ಡ್ಯಾಮ್ಗಳಿಂದ ಆಗುವಂಥ ಇಂಪ್ಯಾಕ್ಟ್ ಏನು, ಪರಿಣಾಮಗಳೇನು ಅನ್ನುವಂಥದ್ದು. ಹಾಗೆ ಈ ಡ್ಯಾಮ್ಗಳಿಂದ ಆಗುವಂಥ ಇಂಪ್ಯಾಕ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಳ್ಳುವಂಥ ಕ್ರಮಗಳೇನು ಅನ್ನುವಂಥದ್ದನ್ನು ನಾವಿಲ್ಲಿ ಚರ್ಚೆನ ಮಾಡಲಿದ್ದವ. ಸೊ ಏನಿವಾಗ ಚೀನಾ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥ ಆ ಒಂದು ಪ್ರಾಜೆಕ್ಟ್ ಏನಿದೆ, ಅಂದರೆ ಡ್ಯಾಮನ್ನು ನಿರ್ಮಾಣ ಮಾಡ್ತಾ ಇದೆ, ಅದರ ಬಗ್ಗೆ ತಿಳಿಯೋದಾದ್ರೆ, ಸೊ ಇದರ ಒಟ್ಟಾರೆ ಹೂಡಿಕೆ ಬಂದು $137 ಬಿಲಿಯನ್ ಅಷ್ಟು ಆಗಿದೆ. ಸೊ ಇದರ ಲೊಕೇಶನ್ ಎಲ್ಲಿ ಬರುತ್ತೆ, ಸೊ ಸಿಚುವೇಟೆಡ್ ಇನ್ ದ ಎಕಾಲಜಿಕಲಿ ಫ್ರಾಗೈಲ್ ಹಿಮಾಲಯನ್ ರೀಜನ್, ಸೊ ಪ್ರೋನ್ ಟು ಅರ್ಥಕ್ವೇಕ್. ಸೊ ಸಾಮಾನ್ಯವಾಗಿ ಈ ಹಿಮಾಲಯನ್ ರೀಜನ್ ಏನಿದೆ, ಸೊ ಈ ಒಂದು ಪ್ರದೇಶದಲ್ಲಿ ಅರ್ಥಕ್ವೇಕ್ಗಳಾಗತ್ತೆ. ಆ ಒಂದು ಪ್ರದೇಶದಲ್ಲಿ ಈ ಒಂದು ಡ್ಯಾಮನ್ನು ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಇದನ್ನು ನಿರ್ಮಾಣವನ್ನು ಮಾಡ್ತಾ ಇದೆ ಅಂತಂದರೆ, ಸೊ ಅದನ್ನು ವಿದ್ಯುತ್ ಶಕ್ತಿಯ ಉತ್ಪಾದನೆಗಾಗಿ, ಹಾಗೆ ರೆಸ್ಪಾಂಡ್ ಟು ಕ್ಲೈಮೇಟ್ ಚೇಂಜ್ ಆ್ಯಂಡ್ ಮಿಟಿಗೇಟ್ ಹೈಡ್ರಾಲಜಿಕಲ್ ಡಿಸಾಸ್ಟರ್, ಅಂದರೆ ಪ್ರವಾಹವನ್ನು ತಡೀಲಿಕ್ಕೆ ಮತ್ತು ಏನು ಈ ಒಂದು ವಿದ್ಯುತ್ ಶಕ್ತಿಯಿಂದ ಇಲ್ಲಿ ಕ್ಲೀನ್ ಎನರ್ಜಿ, ಅಂದರೆ ಇದರಿಂದ ಯಾವುದೇ ರೀತಿಯ ಪರಿಸರದ ಮೇಲೆ ಪರಿಣಾಮಗಳಾಗಲ್ಲ. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಡ್ಯಾಮನ್ನು ಕಟ್ತಾ ಇರುವಂಥದ್ದು. ಸೊ ನಾವಿವಾಗ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ 2021, ಅಂದರೆ ಡ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ, ಡ್ಯಾಮ್ಗಳ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತೆ 2021ರಲ್ಲಿ ಡ್ಯಾಮ್ ಸೇಫ್ಟಿ ಆ್ಯಕ್ಟನ್ನು ಜಾರಿಗೆ ತರಲಾಗತ್ತೆ. ಸೊ ಇದರ ಉದ್ದೇಶ ಸರ್ವೈಲೆನ್ಸ್, ಇನ್ಸ್ಪೆಕ್ಷನ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆಲ್ ಸ್ಪೆಸಿಫೈಡ್ ಡ್ಯಾಮ್ಸ್ ಅಕ್ರಾಸ್ ದ ಕಂಟ್ರಿ, ಅಂದರೆ ಭಾರತದಲ್ಲಿ ಇರುವಂಥ ಎಲ್ಲ ಡ್ಯಾಮ್ಗಳು ಏನಂದರೆ ಸ್ಪೆಸಿಫೈಡ್ ಡ್ಯಾಮ್ಗಳನ್ನು ಸರ್ವೈಲೆನ್ಸ್, ಅದರ ಮೇಲೆ ಕಣ್ಗಾವಲು, ಅವುಗಳನ್ನು ತಪಾಸಣೆ, ಅವುಗಳ ಕಾರ್ಯನಿರ್ವಹಣೆ ಮತ್ತು ಅವುಗಳ ನಿರ್ವಹಣೆಯ ಕುರಿತು ಮೇಲ್ವಿಚಾರಣೆಯನ್ನು ಮಾಡುವಂಥ ಒಂದು ಕಾಯ್ದೆ ಇದಾಗಿದೆ. ಹಾಗೆ ಈ ಆ್ಯಕ್ಟ್ ಅಪ್ಲೈಸ್ ಟು ಆಲ್ ಸ್ಪೆಸಿಫೈಡ್ ಡ್ಯಾಮ್ಸ್ ಇನ್ ದ ಕಂಟ್ರಿ. ಸೊ ಈ ಒಂದು ಕಾಯ್ದೆ ಏನಿದೆ, ಸೊ ಇದು ಭಾರತದಲ್ಲಿ ಇರುವಂಥ ಎಲ್ಲ ಸ್ಪೆಸಿಫೈಡ್ ಡ್ಯಾಮ್ಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗಿದ್ರೆ ಇದರಲ್ಲಿರುವಂಥ ಪ್ರಮುಖ ನಿಬಂಧನೆಗಳು ಏನು ಅನ್ನೋದನ್ನು ನೋಡೋಣ. ಸೊ ಇದರಲ್ಲಿ 2 ನ್ಯಾಷನಲ್ ಬಾಡಿಗಳು ಬರುತ್ತೆ. ಸೊ ಮೊದಲನೇದಾಗಿ ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅಂತ ಇರುತ್ತೆ, ಹಾಗೆ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಅಂತ ಬರುತ್ತೆ. ಹಾಗೆ ಇಟ್ ಆಲ್ಸೋ ಕಾನ್ಸ್ಟಿಟ್ಯೂಟ್ 2 ಸ್ಟೇಟ್ ಬಾಡಿ. ಸೊ ಇದರಲ್ಲಿ 2 ಸ್ಟೇಟ್ ಬಾಡಿಗಳು ಕೂಡ ಇರುತ್ತೆ. ಸೊ ಮೊದಲನೇದಾಗಿ ಸ್ಟೇಟ್ ಡ್ಯಾಮ್ಸ್ ಸೇಫ್ಟಿ ಆರ್ಗನೈಜೇಷನ್ ಅಂತ ಹೇಳಿ, ಹಾಗೆ ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅಂತ. ಸೊ ನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಭಾರತದಲ್ಲಿ ಇರುವಂಥ ಲಾರ್ಜರ್ ಡ್ಯಾಮ್ಗಳು ಎಲ್ಲಿವೆ ಅನ್ನುವಂಥದ್ದು. ಸೊ ಲಾರ್ಜ್ ಡ್ಯಾಮ್ಸ್ ಇನ್ ಇಂಡಿಯಾ. ಸೊ ಒಟ್ಟಾರೆಯಾಗಿ ಭಾರತದಲ್ಲಿ ಸುಮಾರು 5700 ಲಾರ್ಜರ್ ಡ್ಯಾಮ್ಗಳಿದೆ. ಸೊ ಇಲ್ಲಿ ಲಾರ್ಜ್ ಡ್ಯಾಮ್ ಅಂತ ಯಾವುದಕ್ಕೆ ಕರಿತೀವಿ ನಾವು, ಬೃಹತ್ ಆಣೆಕಟ್ಟು ಅಂತ ಹೇಳಿ. ಬೃಹತ್ ಆಣೆಕಟ್ಟು ಅಂತ ಯಾವುದಕ್ಕೆ ಕರಿತೀವಿ ನಾವು, ಎಷ್ಟು ಹೈಟ್ ಇರಬೇಕು ಅನ್ನುವಂಥದ್ದು. ಎಸ್, ಲಾರ್ಜ್ ಡ್ಯಾಮ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಒನ್ ವಿತ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಮೋರ್ ದ್ಯಾನ್ 50 ಮೀಟರ್ಸ್. ಸೊ ಅಂದರೆ ಆ ಒಂದು ಆಣೆಕಟ್ಟಿನ ಎತ್ತರ ಏನಾದರೂ 15 ಮೀಟರ್ಗಿಂತ ಹೆಚ್ಚಿನ ಒಂದು ಎತ್ತರವನ್ನು ಹೊಂದಿದ್ರೆ, ಸೊ ಅವುಗಳನ್ನು ನಾವು ಇಲ್ಲಿ ಲಾರ್ಜ್ ಡ್ಯಾಮ್ ಅಂತ ಕರಿತೀವಿ. ಹಾಗೆ ಕೆಲವೊಂದಿಷ್ಟು ಕ್ರಿಟೇರಿಯಾಗಳೊಂದಿಗೆ, ಕೆಲವೊಂದಿಷ್ಟು ಕಂಡೀಷನ್ಗಳೊಂದಿಗೆ ಇಲ್ಲಿ ಕೆಲವೊಂದು ಡ್ಯಾಮ್ಗಳನ್ನ, ಅಂದರೆ ಸೊ ಅವುಗಳ ಹೈಟ್ ಏನಾದರೂ 10 ರಿಂದ 15 ಮೀಟರ್ ಒಳಗೆ ಇದ್ದರೂ ಕೂಡ ಅವುಗಳನ್ನು ನಾವು ಲಾರ್ಜರ್ ಡ್ಯಾಮ್ ಅಂತ ಕೂಡ ಕರಿತೀವಿ. ಎಸ್, ಸೊ ಡ್ಯಾಮ್ ಡಿಸಾಸ್ಟರ್ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ಏನಿವಾಗ ಈ ಬೃಹತ್ ಅಣೆಕಟ್ಟುಗಳಿದೆ, ಇವುಗಳಿಂದ ಹಲವಾರು ರೀತಿಯ ಒಂದು ಪ್ರವಾಹಗಳಾಗಿದ್ವು, ವಿಪತ್ತುಗಳಾಗಿದ್ವು. ಅಂದರೆ ಮಧ್ಯಪ್ರದೇಶದಲ್ಲಿ 10 ರೀತಿಯ ಒಂದು ಅವಘಡಗಳಾಗಿರುವಂಥದ್ದು, ಅಂದರೆ ಪ್ರವಾಹಗಳಾಗಿರುವಂಥದ್ದು ಈ ಒಂದು ಡ್ಯಾಮ್ಗಳ ನಿರ್ಮಾಣದಿಂದ. ಹಾಗೆ ರಾಜಸ್ಥಾನದ 12 ಘಟನೆಗಳು. ಸೊ ಒಟ್ಟಾರೆ 36 ಘಟನೆಗಳಾಗಿದೆ. ಸೊ ಅದರಲ್ಲಿ ಗುಜರಾತ್ನಲ್ಲಿ 5, ಮಹಾರಾಷ್ಟ್ರ 4, ಆಂಧ್ರ ಪ್ರದೇಶ 2, ಉತ್ತರ ಪ್ರದೇಶ, ಉತ್ತರಾಖಂಡ್, ತಮಿಳುನಾಡು, ಒಡಿಶಾ. ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು, ಈ ಒಡಿಶಾದಲ್ಲಿ ಹಳೆಯದಾಗಿರುವಂಥ ಅಣೆಕಟ್ಟುಗಳು ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ, ಅಂದರೆ ಕುಸಿತವನ್ನು ಕಾಣ್ತಾ ಇದೆ. ಅದರೊಟ್ಟಿಗೆ ಇತ್ತೀಚೆಗೆ ಅಂದರೆ ನಿರ್ಮಾಣವಾಗ್ತಾ ಇರುವಂಥ, ನಿರ್ಮಾಣದ ಹಂತದಲ್ಲಿರುವಂಥ ಅಣೆಕಟ್ಟುಗಳು ಕೂಡ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ
ಜಾಗತಿಕ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ಸೊ ಒಟ್ಟಾರೆ ಅಂದರೆ ಡ್ಯಾಮ್ಗಳ ಒಂದು ನಿರ್ಮಾಣದಲ್ಲಿ ಅಂದರೆ ಯಾವ ದೇಶಗಳು ಅತಿ ಹೆಚ್ಚಿನ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸೊ ಚೀನಾದಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ. ಸೊ ಟಾಪ್ ಒನ್ನಲ್ಲಿರುವಂಥದ್ದು ಚೀನಾ ಆಗಿದೆ. ಸೊ ಅದರ ನಂತರದಲ್ಲಿ USA ಬರುತ್ತೆ. ಸೊ ನಂತರದಲ್ಲಿ ಭಾರತ 3ನೇ ಸ್ಥಾನದಲ್ಲಿ, ನಂತರದಲ್ಲಿ ಜಪಾನ್ ಆ್ಯಂಡ್ ದ ಟಾಪ್ 5 ಹೇಳ್ತಾ ಇರೋರು. ಸೊ ಕೊನೆಯದಾಗಿ ಇಲ್ಲಿ 5ನೇದಾಗಿ ಬ್ರೆಜಿಲ್ ಕಂಡುಬರುತ್ತೆ. ಸೊ ಇಲ್ಲಿ ಡ್ಯಾಮ್ಗಳನ್ನು ವಿವಿಧ ಉದ್ದೇಶಗಳಿಗಾಗಿ ನಿರ್ಮಾಣವನ್ನು ಮಾಡಲಾಗತ್ತೆ. ಸೊ ಮೊದಲನೇದಾಗಿ ಅವುಗಳನ್ನು ಡ್ರಿಂಕಿಂಗ್ ವಾಟರ್ ಪರ್ಪೋಸ್ ಆಗಿರ್ಬೋದು, ಅಥವಾ ಅವುಗಳನ್ನು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅಥವಾ ಅವುಗಳನ್ನು ಪ್ರವಾಹ ನಿಯಂತ್ರಣಕ್ಕೆ. ಸೊ ಈ ರೀತಿ ವಿವಿಧ ಉದ್ದೇಶಗಳಿಗಾಗಿ ಅವುಗಳನ್ನು ನಿರ್ಮಾಣವನ್ನು ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ ರೀತಿ ಕಟ್ಟಿರುವಂಥ ಡ್ಯಾಮ್ಗಳಿಂದ ಏನಾಗಿದೆ ಅಂತಂದರೆ ಪ್ರವಾಹ ಆಗಿರುವಂಥದ್ದು. ಅಂದರೆ ಡ್ಯಾಮ್ಸ್ ವರ್ ದ ರೂಟ್ ಕಾಸ್ ಆಫ್ ಫ್ಲಡ್ಸ್ ಇನ್ ದ ಪಾಸ್ಟ್ ಡಿಕೇಡ್. ಕಳೆದ ಒಂದು ದಶಕದಲ್ಲಿ ಅಂದರೆ 10 ವರ್ಷಗಳಲ್ಲಿ ಡ್ಯಾಮ್ಗಳು ಏನಾಗಿದೆ ಅಂತಂದರೆ ಈ ಪ್ರವಾಹಕ್ಕೆ ಮೂಲ ಕಾರಣ ಆಗಿರುವಂಥದ್ದು. ಸೊ ಇಲ್ಲಿ ಯಾವೆಲ್ಲ ಒಂದು ರಾಜ್ಯಗಳಲ್ಲಿ ಯಾವೆಲ್ಲ ಒಂದು ಪ್ರಮುಖವಾಗಿರುವಂಥ ಡ್ಯಾಮ್ಗಳು ಕಂಡುಬರುತ್ತೆ ಅನ್ನುವಂಥದ್ದು ನೋಡೋಣ. ಉತ್ತರಾಖಂಡ್ನಲ್ಲಿರುವಂಥ ತೆಹರಿ ಅಣೆಕಟ್ಟಿನಿಂದ 2010 ಮತ್ತು 2013ರಲ್ಲಿ ಪ್ರವಾಹ ಆಗಿತ್ತು. ಸೊ ಇದರೊಟ್ಟಿಗೆ ನೀವು ನೆನಪು ಇಟ್ಕೊಳ್ಬೇಕಾಗಿರುವಂಥದ್ದು ಯಾವ ದೇಶಗಳಲ್ಲಿ, ಯಾವ ರಾಜ್ಯಗಳಲ್ಲಿ ಯಾವ ಅಣೆಕಟ್ಟುಗಳು ಕಂಡುಬರುತ್ತೆ ಅನ್ನುವಂಥದ್ದು. ತೆಹರಿ ಅನ್ನುವಂಥದ್ದು ಉತ್ತರಾಖಂಡ್ನಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಉಕೈ ಅನ್ನುವಂಥದ್ದು ಗುಜರಾತ್ನಲ್ಲಿ 2019ರಲ್ಲಿ ಅಲ್ಲಿ ಕೂಡ ಪ್ರವಾಹ ಆಗುತ್ತೆ. ಸೊ ನಂತರದಲ್ಲಿ ಬಾಣಸಾಗರ್, ಸೊ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಶಿವಸಾಗರ್ ಉತ್ತರ ಪ್ರದೇಶ್, ಹಾಗೆ ರಂಗನಾಡಿ, ಸೊ ಇದು ಅಸ್ಸಾಂನಲ್ಲಿ ಕಂಡುಬರುತ್ತೆ. ಹಾಗೆ ಕೆಲವೊಂದಿಷ್ಟು ಪೋರ್ಷನ್ ಇದ್ರದ್ದು ಅರುಣಾಚಲ ಪ್ರದೇಶದಲ್ಲೂ ಕೂಡ ಕಂಡುಬರುತ್ತೆ. ಸೊ ನಂತರದಲ್ಲಿ ಬಿಹಾರ್, ಕೋಸಿ, ನಂತರದಲ್ಲಿ ನಾಗಾಲ್ಯಾಂಡ್ನಲ್ಲಿ ದೋಯಾಂಗ, ವೆಸ್ಟ್ ಬೆಂಗಾಲ್, ದಾಮೋದರ್, ಜಾರ್ಖಂಡ್, ಚಾಂಡಿಲ್, ಒಡಿಶಾ, ಹಿರಾಕುಡ್, ಹಾಗೆ ತಮಿಳುನಾಡಿನ ಚಂಬರಮಕರಂ ಅಂತ ಹೇಳಿ. ಹಾಗೆ ಈ ಒಂದು ಕರ್ನಾಟಕದಲ್ಲಿ ಹಿಡಕಲ್ ಡ್ಯಾಮ್ ಆಗಿರ್ಬೋದು, ಮಲಪ್ರಭಾ, ಆಲ್ಮಟ್ಟಿ, ಈ ಒಂದು ಡ್ಯಾಮ್ಗಳಿಂದ ಕೂಡ 2009 ಮತ್ತು 2019ರಲ್ಲಿ ಪ್ರವಾಹ ಆಗಿರುವಂಥದ್ದು. ಸೊ ಇವಾಗ ಏನು ಭಾರತದಲ್ಲಿ ಈ ಡ್ಯಾಮ್ಗಳೇನಿದೆ, ಅಣೆಕಟ್ಟುಗಳೇನಿದೆ, ಸೊ ಇವು ತುಂಬ ಹಳೆಯದಾಗಿರುವಂಥದ್ದು, ಏಜಿಂಗ್ ಡ್ಯಾಮ್ಗಳಾಗಿದೆ. ಸೊ ಇವುಗಳಿಂದ ಆಗುವಂಥ ಸವಾಲುಗಳೇನು ಅನ್ನೋಂಥದ್ದನ್ನು ನೋಡೋಣ. ಸೊ ಬಿಲ್ಟ್ ಅಕಾರ್ಡಿಂಗ್ ಟು ದ ರೈನ್ಫಾಲ್ ಪ್ಯಾಟರ್ನ್, ವೆರಿ ಓಲ್ಡ್ ಆ್ಯಂಡ್ ಬಿಲ್ಟ್ ಅಕಾರ್ಡಿಂಗ್ ಟು ದ ರೈನ್ಫಾಲ್ ಪ್ಯಾಟರ್ನ್ ಆಫ್ ದ ಪಾಸ್ಟ್ ಡಿಕೇಡ್. ಅಂದರೆ ಆಗಿನ ಒಂದು ಸಂದರ್ಭದಲ್ಲಿ, ಕಳೆದ ಒಂದು ದಶಕದಲ್ಲಿ ಆಗಿರ್ಬೋದು, ಅಥವಾ ಅವುಗಳ ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಆಗ ಎಷ್ಟು ಮಳೆ ಪ್ರಮಾಣವನ್ನು ಬೀಳುತ್ತೆ ಆ ಆಧಾರದ ಮೇಲೆ ಅವುಗಳನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ. ಹಾಗೆ ಡಿಕ್ರೀಸಿಂಗ್ ಸ್ಟೋರೇಜ್ ಕೆಪಾಸಿಟಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಾಯಿಲ್ ರಿಪ್ಲೇಸಸ್ ಆಗುತ್ತೆ. ಅಂದರೆ ಏನಾಗುತ್ತೆ, ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಮಣ್ಣನ್ನು ಹೊತ್ತು ತರುತ್ತೆ ನೀರು. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಡ್ಯಾಮ್ನಲ್ಲಿ ಮಣ್ಣಿನ ಒಂದು ಪ್ರಮಾಣ ಹೆಚ್ಚಾಗುತ್ತಾ ಬರುತ್ತಾ. ಸೊ ಹೀಗಾಗಿ ಏನಾಗುತ್ತೆ, ಅದರ ನೀರಿನ ಒಂದು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಅಥವಾ ನೀರು ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆ ಪ್ಲಾವ್ ಡಿಸೈನ್. ಸೊ ಇಲ್ಲಿ ಕೆಲವೊಂದಿಷ್ಟು ಡಿಸೈನ್ಗಳು ಏನಂತಂದರೆ ಪ್ರವಾಹವನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಏನಾಗೋದಿಲ್ಲ ಅಂತಂದರೆ ಸೂಟೇಬಲ್ ಆಗದೇ ಇರುವಂಥದ್ದು. ಹಾಗೆ ಸೊ ಇಂಪ್ಯಾಕ್ಟ್ಸ್ ಆಫ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಅಂದರೆ ಈ ಒಂದು ಯಾವುದೇ ರೀತಿಯ ಒಂದು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ರೆ ಅದು ಪರಿಸರದ ಮೇಲೆ ಅಥವಾ ಈ ಸೊಸೈಟಿ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಅದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್. ಸೊ ಅಂದರೆ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ನೀವು ಇತ್ತೀಚೆಗೆ ನೋಡಿರ್ಬೋದು, ಏನು ಈ ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ, ಸೊ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಈ ಕೇನ್ ರಿವರ್ ಅನ್ನುವಂಥದ್ದು ಈ ಪನ್ನಾ ಟೈಗರ್ ರಿಸರ್ವ್ ಮೂಲಕ ಹಾದು ಹೋಗುತ್ತೆ. ಪನ್ನಾ ಟೈಗರ್ ರಿಸರ್ವ್. ಎಸ್. ಸೊ ಇಲ್ಲಿ ಏನಾಗ್ಬೋದು ಅಂತಂದರೆ, ಸೊ ಈ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಅಥವಾ ಈ ಒಂದು ಕೆನಾಲ್ ಈ ಒಂದು ಟೈಗರ್ ರಿಸರ್ವ್ ಮೂಲಕ ಹಾದು ಹೋಗೋದ್ರಿಂದ ಇದು ಅಲ್ಲಿನ ಈ ಹುಲಿಯ ಒಂದು ಹ್ಯಾಬಿಟೆಟ್ ಅಂದರೆ ಆವಾಸ ಸ್ಥಾನಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಹಾಗೆ ಹಲವಾರು ರೀತಿಯ ಮರಗಳ ಒಂದು ಮಾರಣ ಹೋಮಕ್ಕೆ ಕೂಡ ಕಾರಣವಾಗಬಹುದು. ಹಾಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ಕಮ್ಯುನಿಟಿ ಅಂದರೆ ಸೊ ಏನಿವಾಗ ಈ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಬುಡಕಟ್ಟು ಸಮುದಾಯ ಏನಿರುತ್ತೆ, ಸೊ ಅವರನ್ನು ಕೂಡ ಇಲ್ಲಿ ಬೇರೆ ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಬೇಕಾಗತ್ತೆ. ಸೊ ಇದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಪರಿಣಾಮವನ್ನು ಬೀರುತ್ತೆ. ಅಂದರೆ ಇದು ತುಂಬ ವೆಚ್ಚದಾಯಕವಾಗಿರುವಂಥದ್ದು.
ಸೊ ಇಲ್ಲಿ ಏನು ಸ್ಥಳಾಂತರ ಮಾಡಿರುವಂಥ ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕಾಗತ್ತಾ. ಸೊ ಈ ರೀತಿ ಪರಿಣಾಮಗಳು. ಹಾಗೆ ಟ್ರಾನ್ಸ್ಪರೆನ್ಸಿ ಅಂದರೆ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ತಗುಲುವ ವೆಚ್ಚದ ಕುರಿತು ಪಾರದರ್ಶಕತೆ ಇಲ್ಲದೇ ಇರುವಂಥದ್ದು, ಅಂದರೆ ಭ್ರಷ್ಟಾಚಾರದಂಥ ಪ್ರಕರಣ ಕೂಡ ಅಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ನೋಡೋಣ. ಎಸ್, ಸೊ ವಾಟರ್ ಸ್ಟೋರೇಜ್ ಇಸ್ ದ ಸ್ಟೇಟ್ ಸಬ್ಜೆಕ್ಟ್. ಸೊ ಏನು ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಪಟ್ಟಿಗಳು ಬರುತ್ತಾ. ಸೊ ಸ್ಟೇಟ್ ಲಿಸ್ಟ್, ಸೆಂಟರ್ ಲಿಸ್ಟ್ ಆ್ಯಂಡ್ ದ ಕನ್ಕರೆಂಟ್ ಲಿಸ್ಟ್ ಅಂತ ಸಮವರ್ತಿ ಫಸ್ಟ್. ಸೊ ಈ 3 ಪಟ್ಟಿಗಳಲ್ಲಿ ಈ ಒಂದು ವಿಷಯವನ್ನು, ನೀರು ಮತ್ತು ನೀರಿನ ಸಂಗ್ರಹವನ್ನು ಅಂದರೆ ಡ್ಯಾಮ್ಗಳನ್ನು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಂದರೆ ಈ ಒಂದು ಡ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವಂಥ ಅಧಿಕಾರ ರಾಜ್ಯಗಳಿಗೆ ಇರುತ್ತೆ. ಹಾಗೆ ಸೆಂಟ್ರಲ್ ವಾಟರ್ ಕಮಿಷನ್ ಪ್ರೊವೈಡ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಗೈಡೆನ್ಸ್ ಆನ್ ದ ಆಲ್ ಮ್ಯಾಟರ್ಸ್ ರಿಲೇಟೆಡ್ ಟು ದ ಡ್ಯಾಮ್ಸ್. ಸೊ ಇಲ್ಲಿ ಡ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತಾಂತ್ರಿಕ ಪರಿಣತಿಯನ್ನು ಮತ್ತು ಮಾರ್ಗಸೂಚಿಗಳನ್ನು ಸೊ ಇಲ್ಲಿ ಕೇಂದ್ರೀಯ ಜಲ ಮಂಡಳಿ ನೀಡುತ್ತೆ. ಹಾಗೆ 2021ರಲ್ಲಿ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ 2021 ಕೂಡ ಜಾರಿಗೆ ತರಲಾಗಿದೆ. ಸೊ ಆ ಮೂಲಕ ಡ್ಯಾಮ್ಗಳ ಕಣ್ಗಾವಲು ಅಂದರೆ ಅವುಗಳ ಇನ್ಸ್ಪೆಕ್ಷನ್ನ ಮಾಡುತ್ತೆ, ಅವುಗಳ ಕಾರ್ಯನಿರ್ವಹಣೆಯನ್ನು ಕುರಿತು ಏನು ಮಾಡುತ್ತೆ, ಮಾಹಿತಿಯನ್ನು ಕಲೆ ಹಾಕತ್ತೆ. Yes, so now let us move to the next topic. Consumer Protection Authority finds 3 coaching institutes for misleading UPC exam claims. ಸೊ ಇದು ಒಂದು ರೀತಿ ಎಕ್ಸಾಮ್ ಅಂದರೆ ಈ ಕೋಚಿಂಗ್ ಸೆಂಟರ್ಗಳ ಒಂದು ಮಾಫಿಯಾನೆ ಅಂತ ಹೇಳ್ಬೋದು. ಏನಂತಂದ್ರೆ ಸೊ ಈ ಒಂದು ಕೋಚಿಂಗ್ ಸೆಂಟರ್ಗಳು ಏನು ಮಾಡ್ತಾ ಇದೆ ಅಂದರೆ ತಪ್ಪು ಜಾಹೀರಾತುಗಳ ಮೂಲಕ, ಅಂದರೆ ತಮ್ಮಲ್ಲಿ ಈ ಅಡ್ಮಿಷನ್ನ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಏನು ಮಾಡ್ತಾ ಇದೆ ಅಂದರೆ ತಮ್ಮಲ್ಲಿ ಕೋಚಿಂಗ್ ಪಡೆದಿರುವವರು ಹೆಚ್ಚಿನ ಒಂದು ರ್ಯಾಂಕನ್ನು ಗಳಿಸ್ತಾ ಇದ್ದಾರೆ ಅನ್ನುವಂಥ ತಪ್ಪು ಜಾಹೀರಾತುಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಕಟಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದರ ಬಗ್ಗೆ ತಿಳ್ಕೋಣ. ಅಂದರೆ ಇಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಕೋಚಿಂಗ್ ಸೆಂಟರ್ಗಳ ಬಗ್ಗೆ. ಕೋಚಿಂಗ್ ಸೆಂಟರ್, ಎಸ್. ಸೊ ಈ ಕೋಚಿಂಗ್ ಸೆಂಟರ್ಗಳು ಸಮಾಜವನ್ನು ಅಥವಾ ವಿದ್ಯಾರ್ಥಿಗಳನ್ನ ಯಾವ ರೀತಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಿಸ್ಲೀಡಿಂಗ್ ಅಂದರೆ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಏನು ಈ ಕೋಚಿಂಗ್ ಸೆಂಟರ್ಗಳು ಯಾವ ರೀತಿಯ ಒಂದು ತಪ್ಪು ದಾರಿಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ದಾವೆ, ಕೀ ಫೈಂಡಿಂಗ್ಸ್. ಹಾಗೆ ಈ ರೀತಿ ತಪ್ಪು ಜಾಹೀರಾತುಗಳನ್ನು ಪ್ರಕಟಿಸುವುದರ ಮೂಲಕ ಅದು ಏನು ಈ ಕೋಚಿಂಗ್ನ ಪಡೆಯ ಬಯಸುವಂಥ ವಿದ್ಯಾರ್ಥಿಗಳೇನಿರ್ತಾರೆ ಅವರ ಮೇಲೆ ಆಗಬಹುದಾದಂಥ ಪರಿಣಾಮ ಏನು ಅನ್ನೋದನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಎಸ್, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ಆ್ಯಂಡ್ ಅಟೋನಮಸ್ ಬಾಡಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್. ಸೊ ಏನಿವಾಗ CCPA ಇವರ ಮೇಲೆ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ ದಂಡವನ್ನು ಹಾಕಿದ. ಸೊ ಈ CCPA ಅನ್ನುವಂಥದ್ದು, ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಪ್ರಮುಖ ಅಥಾರಿಟಿಗಳ ಬಗ್ಗೆ ಕೂಡ ನಮಗೆ ಎಕ್ಸಾಮ್ನಲ್ಲಿ ಕ್ವಶನ್ನ ಕೇಳ್ತಾರೆ. ಎಸ್, ಸೊ ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿದೆ, ಅಟೋನಮಸ್ ಬಾಡಿ ಆಗಿದೆ. ಸೊ ಇದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಸೊ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಹ್ಯಾಸ್ ಟೇಕನ್ ಆ್ಯಕ್ಷನ್ ಅಗೇನ್ಸ್ಟ್ ದ ಪ್ರಾಮಿನೆಂಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೊ ಏನು ಪ್ರಮುಖವಾಗಿರುವಂತಹ 3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ ದಂಡವನ್ನು ಹಾಕಿರುವಂಥದ್ದು. ಸೊ ಅವುಗಳಲ್ಲಿ ವಾಜಿರಾವ್ ಆ್ಯಂಡ್ ರೆಡ್ಡಿ ಇನ್ಸ್ಟಿಟ್ಯೂಟ್, ಸ್ಟಡಿ IQ IAS ಹಾಗೆ ಎಡ್ಜ್ IAS. ಸೊ ಈ ಒಂದು ಕೋಚಿಂಗ್ ಸಂಸ್ಥೆಗಳ ಮೇಲೆ ದಂಡವನ್ನು ಹಾಕಿರುವಂಥದ್ದು. ಸೊ ಇಲ್ಲಿ ಫಾರ್ ಮೇಕಿಂಗ್ ಮಿಸ್ಲೀಡಿಂಗ್ ಕ್ಲೈಮ್ಸ್ ಅಬೌಟ್ ದೇರ್ ಸಕ್ಸಸ್ ರೇಟ್ ಇನ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಸೊ ಏನು UPSC ಏನು ಪರೀಕ್ಷೆನ ಕಂಡಕ್ಟ್ ಮಾಡಿರುತ್ತೆ ಆ ಒಂದು ಸಂದರ್ಭದಲ್ಲಿ ತಮ್ಮ ಸಕ್ಸಸ್ ರೇಟ್, ಯಶಸ್ಸಿನ ಒಂದು ದರವನ್ನು, ಅಂದರೆ ತಮ್ಮಲ್ಲಿ ಕೋಚಿಂಗ್ ಪಡೆದಿರೋರೇ ಹೆಚ್ಚಿನ ಒಂದು ರ್ಯಾಂಕನ್ನು ಗಳಿಸ್ತಾ ಇದ್ದಾರೆ ಅನ್ನುವಂಥ ಒಂದು ತಪ್ಪು ಜಾಹೀರಾತುಗಳನ್ನು ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ದಂಡವನ್ನು ಹಾಕಿದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಈ 3 ಕೋಚಿಂಗ್ ಸಂಸ್ಥೆಗಳ ಮೇಲೆ ಸುಮಾರು 15 ಲಕ್ಷ ದಂಡವನ್ನು ವಿಧಿಸಿದ್ದಾರೆ. ಎಸ್, ಹಾಗಿದ್ರೆ ಈ 3 ಕೋಚಿಂಗ್ ಸಂಸ್ಥೆಗಳು ಯಾವ ರೀತಿ ತಪ್ಪು ಜಾಹೀರಾತುಗಳನ್ನ ಪ್ರಕಟಿಸ್ತಾ ಇದ್ವು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಈ ವಾಜಿರಾವ್ ಆ್ಯಂಡ್ ರೆಡ್ಡಿ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು, ಹಾಗೆ ಈ ಸ್ಟಡಿ IQ IAS ಏನಿದೆ, ಸೊ ಈ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ 7 ಲಕ್ಷ ರೂಪಾಯಿನ ದಂಡವನ್ನು ಹಾಕಿದ್ದಾರೆ. ಎಸ್, ಸೊ ಇಲ್ಲಿ ಎಡ್ಜ್ IASಗೆ ಸೊ ವಾಸ್ ಪೆನಲೈಸ್ 1 lakh ಫಾರ್ ಸಿಮಿಲರ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್. ಎಸ್, ಸೊ ಇಲ್ಲಿ ಈ ಪ್ರತ್ಯೇಕವಾಗಿ 3 ಇನ್ಸ್ಟಿಟ್ಯೂಷನ್ಗಳಿಗೆ ತಲಾ 7 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಹಾಗೆ
ಡೀಟೇಲ್ಸ್ ಆಫ್ ದ ಮಿಸ್ಲೀಡಿಂಗ್ ಕ್ಲೈಮ್ಸ್. ಸೊ ಯಾವ ರೀತಿ ಇವರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನೋಡೋಣ. ಮೊದಲನೇದಾಗಿ ಈ ವಾಜಿರಾವ್ ಆ್ಯಂಡ್ ರೆಡ್ಡಿ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು. ಸೊ ಏನು 2027ರಲ್ಲಿ UPSC ಎಕ್ಸಾಮ್ ಫಲಿತಾಂಶ ಪ್ರಕಟಗೊಳ್ಳುತ್ತಾ, ಅಂತಿಮ ಒಂದು ಫಲಿತಾಂಶ ಆ ಒಂದು ಇದರಲ್ಲಿ ಸೆಲೆಕ್ಷನಲ್ಲಿ ಏನು ಒಟ್ಟಾರೆ 933 ಪೋಸ್ಟ್ಗಳಲ್ಲಿ ಹುದ್ದೆಗಳಲ್ಲಿ ಈ ಒಂದು ಕೋಚಿಂಗ್ನಿಂದ ತರಬೇತಿ ಪಡೆದವರೇ ಅಂದರೆ ಎಷ್ಟು ಜನ ಇದ್ದಾರೆ, 617 ಸ್ಟೂಡೆಂಟ್ಸ್ ಇದ್ದಾರೆ. ಅಂದರೆ ಔಟ್ ಆಫ್ 933ಯಲ್ಲಿ 617 ವಿದ್ಯಾರ್ಥಿಗಳು ಈ ಒಂದು ಕೋಚಿಂಗ್ನಿಂದ ತರಬೇತಿ ಪಡೆದವರೇ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಜಾಹೀರಾತನ್ನು ಪ್ರಕಟವನ್ನು ಮಾಡಿರುತ್ತೆ. ಎಸ್, ಸೊ ಇದೇ ನೋಡಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಾಡುವಂತಹ ಒಂದು ದುರ್ಮಾರ್ಗ ಅಥವಾ ತಪ್ಪು ದಾರಿ ಅಂತಂದ್ರೆ. The investigation found that a majority of these successful candidates had only enrolled in this institute's interview guidance program. ನೋಡಿ ಇಲ್ಲಿ ಕೇವಲ ಇವರು ಏನು ಇಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ ಇವ್ರ ಬಳಿ ಕೇವಲ ಈ ಒಂದು ಇಂಟರ್ವ್ಯೂ ಗೈಡೆನ್ಸನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಬಟ್ ಇವರು ಏನು ತಮ್ಮಲ್ಲಿನೇ ಸಂಪೂರ್ಣ ಒಂದು ಕೋಚಿಂಗ್ ಪಡೆದಿರೋ ಥರ ಏನು ಮಾಡಿದ್ದಾರೆ ಅಂತಂದರೆ ಜಾಹೀರಾತನವನ್ನು ಹಾಕಿದ್ದಾರೆ. ನಾಟ್ ಇನ್ ಇಟ್ಸ್ ಕಾಂಪ್ರಹೆನ್ಸಿವ್ ಕೋಚಿಂಗ್ ಕೋರ್ಸಸ್ ಫಾರ್ ದ ಎಂಟೈರ್ UPS ಸಿಲೆಬಸ್. ಅಂದರೆ ಏನಿವಾಗ ಪ್ರಿಲಿಮ್ಸ್ ಬರುತ್ತೆ, ಮೇನ್ಸ್ ಬರುತ್ತೆ, ಸೊ ಕೊನೆಯದಾಗಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ಕೊನೆಯ ಸ್ಟೇಜ್ನಲ್ಲಿ ಮಾತ್ರ ಇವರು ಮಾಡಿದ್ದಾರೆ ಅಂತಂದರೆ ಕೊನೆಯ ಒಂದು ಸ್ಟೇಜ್ಗೆ ಸಂಬಂಧಪಟ್ಟಂತೆ ಮಾತ್ರ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಸಮಗ್ರವಾದಂಥ ಪ್ರಿಲಿಮ್ಸು ಮೇನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಒಂದು ಕೋಚಿಂಗ್ ಇವರು ಪಡೆದುಕೊಂಡಿಲ್ಲ. ಇಂಥವರ ಕುರಿತು ಕೂಡ ಏನು ಮಾಡಿದೆ ಅಂದರೆ ಜಾಹೀರಾತನ್ನು ಕೂಡ ಹಾಕ್ಕೊಂಡಿದ್ದ. ಹಾಗೆ by highlighting the total number of selection without clarifying that these students had limited enrollment, the institute misrepresented the effectiveness of its full course offering. ಎಸ್, ಸೊ ಇಲ್ಲಿ ಯಾವುದೇ ರೀತಿಯ ಒಂದು ತರಬೇತಿಯನ್ನು ಅಂದರೆ ಫುಲ್ ಕೋರ್ಸ್ ಡೀಟೇಲ್ ಅಂದರೆ ತರಬೇತಿಯನ್ನು ಅವ್ರಿಗೆ ನೀಡಿದೆ ಈ ರೀತಿಯ ಒಂದು ಮಿಸ್ಲೀಡಿಂಗನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಸ್ಟಡಿ IQIS ಅನ್ನುವಂಥದ್ದು ಯಾವ ರೀತಿ ಮಿಸ್ಲೀಡ್ ಮಾಡಿದೆ ಅನ್ನುವಂಥದ್ದು. ದ ಇನ್ಸ್ಟಿಟ್ಯೂಟ್ ಅಡ್ವರ್ಟೈಸ್ 120+ ಸೆಲೆಕ್ಷನ್ ಇನ್ ದ UPSC 2023 UPSC ಎಕ್ಸಾಮ್. ಸೊ ಇಲ್ಲಿ ಏನು 2023 UPSC ಎಕ್ಸಾಮ್ನಲ್ಲಿ 120ಕ್ಕೂ ಅಧಿಕ ಒಂದು ವಿದ್ಯಾರ್ಥಿಗಳು ತಮ್ಮ ಬಳಿ ಕೋಚಿಂಗ್ ಪಡೆದಿರೋರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ತಪ್ಪು ದಾರಿಗೆ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟಿದೆ. ಸೊ ಇದರಲ್ಲಿ ಕೂಡ ಇವರು ಕೇವಲ ಇಂಟರ್ವ್ಯೂ ಗೈಡೆನ್ಸನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಎಸ್, ಸೊ ಈ ರೀತಿ ಒಂದು ತಪ್ಪು ಜಾಹೀರಾತುಗಳನ್ನು ಏನು ಪ್ರಕಟಣೆ ಮಾಡ್ತಾರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳುವಂಥ ಒಂದು ಅಧಿಕಾರ ಇಲ್ಲಿ ಬರುತ್ತೆ ಅಂತಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಬರುತ್ತೆ. ಹಾಗೆ CCPA ರೂಲ್ಸ್ ಏನು ಅನ್ನುವಂಥದ್ದು ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಅಂದರೆ ಗ್ರಾಹಕ ರಕ್ಷಣಾ ಕಾಯ್ದೆ 2019 ಪ್ರಕಾರ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಕನ್ಸೀಲ್ ಆರ್ ಡಿಸ್ಟೋರ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ಸೊ ಈ ಒಂದು ಕಾಯ್ದೆ ಈ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಅಂದರೆ ತಪ್ಪು ದಾರಿಗೆ ಎಳೆಯುವಂಥ ಜಾಹೀರಾತುಗಳಂತ ಯಾವುದನ್ನು ಕರೆಯಲಾಗತ್ತೆ ಅನ್ನುವಂಥದ್ದನ್ನ ಹೇಳುತ್ತೆ. ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ಅಥವಾ ಅಂಶವನ್ನು ಅಲ್ಲಿ ತಿರುಚಲಾಗಿದ್ರೆ ಅಥವಾ ಅವುಗಳನ್ನು ತಪ್ಪಾಗಿ ಮಾಡಿದ್ರೆ ಅಂತಹ ಒಂದು ಜಾಹೀರಾತುಗಳನ್ನ ಇಲ್ಲಿ ತಪ್ಪು ದಾರಿಗೆ ಎಳೆಯುವಂಥ ಜಾಹೀರಾತುಗಳಿಂದ ಕನ್ಸಿಡರ್ನ ಮಾಡಲಾಗುತ್ತೆ. ಸೊ ಈ ರೀತಿ ತಪ್ಪು ದಾರಿಗೆ ಎಳೆಯುವಂಥ ಜಾಹೀರಾತುಗಳನ್ನ ಪ್ರಕಟ ಮಾಡುವವರ ವಿರುದ್ಧ ಏನು ಮಾಡುತ್ತೆ ಅಂದರೆ ದಂಡವನ್ನು ಕೂಡ ಹಾಕತ್ತೆ. ಎಸ್, ಸೊ ಈ ಒಂದು ಕಾಯ್ದೆಯ ಸೆಕ್ಷನ್ 2 ಸಬ್ ಕ್ಲಾಸ್ 1R ಏನು ಹೇಳುತ್ತೆ ಅಂತಂದರೆ ಇಲ್ಲಿ ತಪ್ಪು ದಾರಿಗೆ ಎಳೆಯುವಂಥ ಅಥವಾ ಮರೆಮಾಚುವಂಥ ಸತ್ಯ ಸಂಗತಿಯನ್ನು ಮರೆಮಾಚುವಂಥ ಸಂಗತಿಗಳನ್ನ ಇಲ್ಲಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಕನ್ಸಿಡರ್ನ ಮಾಡುತ್ತೆ. ಎಸ್, ಸೊ ಏನು ಇವಾಗ ಈ ಒಂದು ಫೈನನ್ನು ಹಾಕಿದ್ದಾರೆ. ಇದರಿಂದ ಕಂಡುಬಂದಿರುವಂಥ ಅಂಶಗಳೇನಂತಂದರೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆಫ್ ಸಕ್ಸಸ್ ರೇಟ್. ತಮ್ಮ ಬಳಿ ಏನು ಇವಾಗ ಕೋಚಿಂಗ್ ಪಡೆದಿರುವವರ ಒಂದು ಯಶಸ್ಸಿನ ಒಂದು ದರದ ಕುರಿತು ಏನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಿ ಏನು ಮಾಡ್ತಾ ಇದ್ದಾರೆ ಅಡ್ವರ್ಟೈಸನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಪ್ರಮುಖವಾಗಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಕೊರತೆ ಅನ್ನೋದು ಕಂಡು ಬರ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ತಮ್ಮ ಬಳಿ ಏನಿವಾಗ ಕಲೆಕ್ಟ್ ಆಗಿರುವಂಥ ದುಡ್ಡು ಏನಿರುತ್ತೆ ಅದರ ಮೇಲೆ ತೆರಿಗೆ ಹೊರಿಗೆಯನ್ನು ತಪ್ಪಿಸಲಿಕ್ಕೆ ಏನು ಮಾಡುತ್ತೆ ಅಂದರೆ ಸೊ ಇಲ್ಲಿ ಇನ್ ದ ಕೇಸ್ ಆಫ್ ಸ್ಟಡಿ IQIS ದ ಅಬ್ಸೆನ್ಸ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟೇಷನ್ ಫಾರ್ ದೇರ್ ಸಕ್ಸಸ್ ಕ್ಲೇಮ್ ಅಂದರೆ ಅವರ ಒಂದು ಎನ್ರೋಲ್ಮೆಂಟ್ ಫಾರ್ಮ್ಸ್ ಕೂಡ ಇಲ್ಲ. ಏನಿವಾಗ 120+ ಸ್ಟೂಡೆಂಟ್ಸ್ ಆಯ್ಕೆ ಆಗಿದ್ದಾರೆ ಅಂತ ಏನು ಹೇಳಿದ್ದಾರೆ, ಸೊ ಅವರು ಇವರ ಬಳಿ ದಾಖಲಾಗಿರುವಂಥ ಯಾವುದೇ ದಾಖಲಾತಿಗಳು ಇಲ್ಲದೆ ಇರುವಂಥದ್ದು, ಹಾಗೆ P ರೆಸಿಪ್ಟ್ ಕೂಡ ಇಲ್ಲ. ಹಾಗೆ
ಇನ್ಎಫೆಕ್ಟಿವ್ ಓವರ್ಸೈಟ್. ಸೊ ಏನಿವಾಗ ಇನ್ಸ್ಟಿಟ್ಯೂಷನ್ಗಳು ತಮ್ಮ ಒಂದು ಪಾಂಪ್ಲೆಟ್ಸ್ ಏನಿರುತ್ತೆ ಅಥವಾ ಜಾಹೀರಾತಿನ ಸಂದರ್ಭದಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನನ್ನು ಕೂಡ ಮಾಡಿರುವುದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಓವರ್ ನಾಟ್ ಇನ್ಕ್ಲೂಡೆಡ್ ಇನ್ ದೇರ್ ಪ್ರಮೋಷನಲ್ ಮೆಟೀರಿಯಲ್ಸ್. ಸೊ ತಮ್ಮ ಒಂದು ಪ್ರಮೋಷನಲ್ ಮೆಟೀರಿಯಲ್ಲಿ ಈ ಇಂಟರ್ವ್ಯೂಗೆ ಗೈಡ್ಲೈನ್ಸನ್ನು ಕೊಡ್ತೀವಿ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಅನ್ನಲ್ಲ ಮಾಡಿರೋದಿಲ್ಲ. ಹಾಗೆ ಸೊ ಈ ರೀತಿಯ ಒಂದು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ನಿಂದ ಇಲ್ಲಿ ಸ್ಟೂಡೆಂಟ್ಗಳಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಯಾವುದೇ ರೀತಿಯ ಒಂದು UPSC ಕೋಚಿಂಗನ್ನು ನೀವು ತಗೊಳ್ಬೇಕಾದ್ರೆ ಸೊ ಮೊದಲನೇದಾಗಿ ಅದನ್ನು ಸ್ಕ್ರೂಟಿನೈಸ್ ಕ್ಲೈಮ್ಸ್, ಸೊ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಏನಿವಾಗ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹಾಗೆ ಅವುಗಳಲ್ಲಿ ಸ್ಟೂಡೆಂಟ್ ಮಸ್ಟ್ ಬಿ ವಿಜಿಲೆಂಟ್ ಅಬೌಟ್ ದ ಫೈನ್ ಪ್ರಿಂಟ್ ಇನ್ ದ ಅಡ್ವರ್ಟೈಸ್ಮೆಂಟ್. ಏನು ಆ ಒಂದು ಪ್ರಿಂಟ್ಔಟ್ ಇರುತ್ತೆ ಅದರಲ್ಲಿ ಗಮನವಿಟ್ಟು ಅದನ್ನು ಪರಿಶೀಲನೆಯನ್ನು ಮಾಡಬೇಕು. ಹಾಗೆ ಅದರಲ್ಲಿ ವಿಶೇಷವಾಗಿ ಸಕ್ಸಸ್ ರೇಟ್ ಏನಿದೆ ಅನ್ನುವಂಥದ್ದು, ಹಾಗೆ ಅವರು ಯಾವ ರೀತಿಯ ಕೋರ್ಸನ್ನು ನಿಮಗೆ ಪ್ರೊವೈಡನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಡಿಮ್ಯಾಂಡ್ ಟ್ರಾನ್ಸ್ಪರೆನ್ಸಿ, ಸೊ ಅದರಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಕೂಡ ಇರಬೇಕು. ಏನಿವಾಗ ಈ ಸೆಲೆಕ್ಟೆಡ್ ಆಗಿರ್ತಾರೆ ಅಥವಾ ಈ ಫಲಿತಾಂಶ ಏನು ಬಂದಿರುತ್ತೆ ಅದರಲ್ಲಿ ಆಯ್ಕೆ ಆಗಿರ್ತಾರೆ ಅಂತಿಮ ಒಂದು ಪಟ್ಟಿಯಲ್ಲಿ, ಅವರು ನಿಮ್ಮ ಬಳಿ ಯಾವ ರೀತಿ ಕೋರ್ಸನ್ನು ಪರ್ಚೇಸ್ ಮಾಡಿದ್ರು ಅನ್ನುವಂಥದ್ದನ್ನು ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಅವರು ಕೂಡ ಇನ್ಸ್ಟಿಟ್ಯೂಷನ್ ಕೂಡ ಏನು ಮಾಡಬೇಕು ಅದನ್ನು ಪ್ರಕಟವನ್ನು ಮಾಡಬೇಕು. ಹಾಗೆ ವಿದ್ಯಾರ್ಥಿಗಳು ಕೂಡ ಅದನ್ನು ತಿಳಿದುಕೊಳ್ಬೇಕು. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಡೊಮೆಸ್ಟಿಕ್ ಮೈಗ್ರೇಷನ್ ಡೌನ್ಸ್ ಅಗೇನ್ಸ್ಟ್ EAC. ಸೊ ಎಕನಾಮಿಕ್ ಅಡ್ವೈಸರ್ ಕೌನ್ಸಿಲ್ PM ಪೇಪರ್ ಪ್ರಕಾರ ಏನಾಗಿದೆ, ದೇಶದಲ್ಲಿ ವಲಸೆ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದು. ಸೊ ನಾವು ಇವಾಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ವಲಸೆ ಅಂತಂದರೆ ಏನು ಅಂತ. ವಲಸೆ, ವಾಟ್ ಈಸ್ ಮೈಗ್ರೇಷನ್? ಸೊ ಮೈಗ್ರೇಷನ್ ಇಸ್ ದ ಮೂಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದಕ್ಕೆ ಏನಂತ ಕರಿತೀವಿ ನಾವು ವಲಸೆ ಅಂತ ಕರಿತೀವಿ. ಐದರ್ ಅಕ್ರಾಸ್ ದ ಇಂಟರ್ನ್ಯಾಷನಲ್ ಬಾರ್ಡರ್, ಅಂದರೆ ಇಂಟರ್ನ್ಯಾಷನಲ್ ಮೈಗ್ರೇಷನ್, ಆರ್ ವಿದಿನ್ ದ ಸೇಮ್ ಕಂಟ್ರಿ ಇಂಟರ್ನಲ್ ಮೈಗ್ರೇಷನ್. ಸೊ ಇಲ್ಲಿ ಎರಡು ರೀತಿ ವಲಸೆಯನ್ನು ನಾವು ನೋಡ್ತೀವಿ. ಸೊ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂದರೆ ಬೇರೆ ದೇಶಕ್ಕೆ ಹೋಗುವಂಥದ್ದು, ಅಥವಾ ಇಂಟರ್ನಲ್ ಮೈಗ್ರೇಷನ್ ಅಂದರೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ಸ್ಥಳಕ್ಕೆ ವಲಸೆ ಹೋಗುವಂಥದ್ದು. ಸೊ ಇದರಲ್ಲಿ ಎರಡು ಪ್ರಕಾರಗಳು ಬರುತ್ತೆ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಹಾಗೆ ಇಂಟರ್ನಲ್ ಮೈಗ್ರೇಷನ್ ಅಂತ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಮೂವ್ಮೆಂಟ್ ಅಕ್ರಾಸ್ ದ ಕಂಟ್ರೀಸ್ ಆ್ಯಂಡ್ ಇನ್ವಾಲ್ವ್ ಕ್ರಾಸಿಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ, ಅಂದರೆ ದೇಶದ ಗಡಿಯನ್ನು ದಾಟಿ ಹೋಗುವಂಥದ್ದಕ್ಕೆ. ಹಾಗೆ ಇಂಟರ್ನಲ್ ಮೈಗ್ರೇಷನ್ ಅಂದರೆ ದೇಶದ ಗಡಿಯೊಳಗೆ ವಲಸೆ ಹೋಗುವಂಥದ್ದಕ್ಕೆ ನಾವು ಆಂತರಿಕ ವಲಸೆ ಅಂತ ಕರಿತೀವಿ. ಸೊ ಇಲ್ಲಿ ಈ EAC ಬಗ್ಗೆ ತಿಳ್ಕೊಂಡು ನಾವು ಏನಂತಂದರೆ ಎಕನಾಮಿಕ್ ಅಡ್ವೈಸರ್ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಬಗ್ಗೆ. ಸೊ ಇದು ಒಂದು ಅಡ್ವೈಸರಿ ಬಾಡಿ ಆಗಿದೆ, ಅಂದರೆ ಒಂದು ಸಲಹಾ ಸಂಸ್ಥೆಯಾಗಿದೆ. ಸೊ ಇದರ ಕರ್ತವ್ಯ ಏನಂತಂದರೆ ಪ್ರೊವೈಡಿಂಗ್ ಎಕನಾಮಿಕ್ ಅಡ್ವೈಸ್ ಟು ದ ಪ್ರೈಮ್ ಮಿನಿಸ್ಟರ್ ಆನ್ ಮ್ಯಾಕ್ರೋ ಎಕನಾಮಿಕ್ ಇಶ್ಯೂಸ್, ಅಂದರೆ ಈ ಸೂಕ್ಷ್ಮ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಏನು ಸವಾಲುಗಳಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನು ನೀಡುವಂಥ ಕೆಲಸವನ್ನು ಈ ಒಂದು ಬಾಡಿ ಮಾಡುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಏನಾಗಿದೆ ಅಂತಂದರೆ ಭಾರತದಲ್ಲಿ ಸುಮಾರು 12% ಮೈಗ್ರೇಷನ್ ಅನ್ನೋದು ಕಡಿಮೆಯಾಗಿದೆ 2011ರಿಂದ ಸುಮಾರು 12% ವಲಸೆ ಅನ್ನುವಂಥದ್ದು ಕಡಿಮೆ ಆಗಿದೆ ಅನ್ನುವಂಥದ್ದು ಈ ಒಂದು ವರದಿ ಹೇಳಿರುವಂಥದ್ದು. ಹಾಗಿದ್ರೆ ನಾವು ಇವಾಗ ಈ ಒಂದು ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳ ಬಗ್ಗೆ, ಕೀ ಫೈಂಡಿಂಗ್ಸ್ ಆಫ್ ದ ರಿಪೋರ್ಟ್ ಬಗ್ಗೆ ತಿಳ್ಕೋಣ. ಸೊ ಏನಾಗಿದೆ ಅಂತಂದರೆ ಇಲ್ಲಿ ಡಿಕ್ಲೈನ್ ಇನ್ ಮೈಗ್ರೇಷನ್ ನಂಬರ್. ಸೊ ಇಲ್ಲಿ ವಲಸಿಗರ ಸಂಖ್ಯೆಯಲ್ಲಿ ಏನಾಗಿದೆ, ಕಡಿಮೆ ಆಗಿರುವಂಥದ್ದು. ಸೊ ಒಟ್ಟಾರೆ 12% 2011ರಿಂದ 12% ಕಡಿಮೆ ಆಗಿರುವಂಥದ್ದು. ಹಾಗೆ ಮೈಗ್ರೇಷನ್ ಡೈನಾಮಿಕ್ಸ್ ಪ್ಯಾಟರ್ನ್. ಸೊ ಇಲ್ಲಿ ಯಾವ ರಾಜ್ಯಗಳಲ್ಲಿ ವಲಸೆ ಹೋಗ್ತಾರೆ, ಯಾವ ರಾಜ್ಯಗಳಿಂದ ಇಲ್ಲಿ ಹೆಚ್ಚಾಗಿ ಈ ಮೈಗ್ರೆಂಟ್ಸನ್ನು ಅಟ್ರಾಕ್ಟ್ ಮಾಡ್ತಾರೆ ಅನ್ನೋಂಥದ್ದನ್ನು ನೋಡೋಣ. ಸೊ ಮೈಗ್ರೆಂಟ್ ಸ್ಟೇಟ್ ಅಂದರೆ ವಲಸಿಗ ರಾಜ್ಯಗಳು, ಸ್ಟೇಟ್ ಸಚ್ ಆಸ್ ವೆಸ್ಟ್ ಬೆಂಗಾಲ್, ರಾಜಸ್ಥಾನ್ ಆ್ಯಂಡ್ ಕರ್ನಾಟಕ, ದೀಸ್ ಆರ್ ದ ಹೈಯೆಸ್ಟ್ ಗ್ರೋತ್ ಇನ್ ದ ಅಟ್ರಾಕ್ಟಿಂಗ್ ಮೈಗ್ರೆಂಟ್ಸ್. ಅಂದರೆ ಈ ಒಂದು ರಾಜ್ಯಗಳಿಗಾಗಿ ಏನಾಗುತ್ತೆ, ಬೇರೆ ಬೇರೆ ಕಾರಣಗಳಿಗಾಗಿ, ಉದ್ಯೋಗ ಆಗಿರ್ಬೋದು ಅಥವಾ ಏನಾದರೂ ಬೇರೆ ಬೇರೆ ಒಂದು ಕಾರಣಗಳನ್ನ ಇಟ್ಕೊಂಡು ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ಉದ್ಯೋಗ ಅವಕಾಶಗಳು ಇರುತ್ತೆ ವಲಸಿಗರಲ್ಲಿ. ಹೆಚ್ಚಾಗಿ ಬೆಟರ್ ಒಂದು ಜೀವನವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಪಶ್ಚಿಮ ಬಂಗಾಳ, ರಾಜಸ್ಥಾನ್ ಮತ್ತು ಕರ್ನಾಟಕ ರಾಜ್ಯಗಳಿಗೆ ಹೆಚ್ಚಿನ ಒಂದು ವಲಸಿಗರು ಹೋಗ್ತಾ ಇದ್ದಾರೆ. ಅಂದರೆ ಅಟ್ರಾಕ್ಟಿಂಗ್ ಮೈಗ್ರೆಂಟ್ಸ್ ಪ್ಲೇಸಸ್ ಇವೆಲ್ಲವೂ ಕೂಡ. ಹಾಗೆ ಸ್ಟೇಟ್ಸ್ ವಿಟ್ನೆಸ್ಸಿಂಗ್ ಡಿಕ್ಲೈನ್, ಯಾವ ರಾಜ್ಯಗಳಲ್ಲಿ ವಲಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ
ಈ ಒಂದು ವಲಸಿಗರ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಮೈಗ್ರೆಂಟ್ ಸ್ಟೇಟ್ಸ್, ಸೊ ಈಗಾಗಲೇ ಇದನ್ನು ನೋಡಿದ್ವಿ. ಸೊ ನಂತರದಲ್ಲಿ ಅರ್ಬನ್ ಕಾನ್ಸಂಟ್ರೇಷನ್ ಆಫ್ ಮೈಗ್ರೇಷನ್, ಅಂದರೆ ಯಾವ ರಾಜ್ಯಗಳಲ್ಲಿ, ಅಂದರೆ ಯಾವ ನಗರಗಳಲ್ಲಿ ಹೆಚ್ಚಿನ ಒಂದು ಜನಸಾಂದ್ರತೆ ಅಥವಾ ವಲಸಿಗರು ಜಾಸ್ತಿ ಬರ್ತಾ ಇದ್ದಾರೆ ಅಂತಂದ್ರೆ, ಸೊ ಡೆಲ್ಲಿ, ಮುಂಬೈ, ಚೆನ್ನೈ, ಬೆಂಗಳೂರು ಮತ್ತು ಕೋಲ್ಕತ್ತಾದಲ್ಲಿ ಮೈಗ್ರೆಂಟ್ಸ್ಗಳ ಸಂಖ್ಯೆ ಅನ್ನುವಂಥದ್ದು ಏನಾಗ್ತಾ ಇದೆ, ಇಲ್ಲಿ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಸೊ ಜಿಲ್ಲೆಗಳಂತ ತೆಗೆದುಕೊಂಡ್ರೆ, ಸೊ ಡಿಸ್ಟ್ರಿಕ್ಟ್ ಸಚ್ ಆಸ್ ಮುಂಬೈ, ಬೆಂಗಳೂರು ಅರ್ಬನ್, ಹೌರಾ, ಸೊ ಈ ಒಂದು ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚಿನ ಒಂದು ವಲಸಿಗರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ಸೀಸನ್ ಟ್ರೆಂಡನ್ನು ನೋಡೋದಾದರೆ ಯಾವ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ವಲಸೆ ಹೋಗ್ತಾರೆ ಅಂತಂದರೆ ಏಪ್ರಿಲ್ ಟು ಜೂನ್, ನಂತರದಲ್ಲಿ ನವಂಬರ್ ಟು ಡಿಸೆಂಬರ್. ಸೊ ಯಾವಾಗ ಒಂದು ಕಾರಣಕ್ಕಾಗಿ ವಿವಿಧ ಹಬ್ಬಗಳ ಆಚರಣೆಗಾಗಿ ಹಾಗೆ ಈ ವಿವಾಹದ ಒಂದು ಸಂದರ್ಭದಲ್ಲಿ ಏನಾಗ್ತಾರೆ ಅಂತಂದರೆ ವಲಸೆ ಹೋಗ್ತಾರೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಮಾರ್ಜಿನಲೈಸ್ಡ್ ಬೈ ಕಾಸ್ಟ್, ಮಾರ್ಜಿನಲೈಸ್ಡ್ ಇನ್ ಎಜುಕೇಷನ್. ಸೊ ಈ ಒಂದು ಟಾಪಿಕ್ ಏನು, ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಿ ಹೆಚ್ಚಳದಿಂದ ಇದು ಏನು ಸಮಾಜದ ದುರ್ಬಲ ವರ್ಗಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಎಜುಕೇಷನ್ ಸಿಸ್ಟಮಲ್ಲಿ ಎಜುಕೇಷನ್ ಸಿಸ್ಟಮ್ ಈ ಪಿಯನ್ನು ಹೈಕ್ ಮಾಡೋದ್ರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ, ಅಂದರೆ ಪ್ರಮುಖ ಕೀ ಇಶ್ಯೂ ಏನು, ಹಾಗೆ ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಏನು ಅನ್ನೋದನ್ನು ನೋಡೋಣ. ಇಂಪ್ಯಾಕ್ಟ್, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಕೀ ಪಾಯಿಂಟ್, ಅತುಲ್ ಕುಮಾರ್, ಅ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಲಾಸ್ಟ್ ಹೀಸ್ IIT ಸೀಟ್ ಡ್ಯೂ ಟು ಇನ್ಎಬಿಲಿಟಿ ಟು ಪೇ ದ ಸೀಟ್ ಬುಕಿಂಗ್ ಫೀ ಆಫ್ 17,500. ಸೊ ಇಲ್ಲಿ ಅತುಲ್ ಕುಮಾರ್ ಅನ್ನುವಂಥ ಸ್ಟೂಡೆಂಟ್ ಇಲ್ಲಿ ST ಕಾಸ್ಟ್ಗೆ ಬಿಲಾಂಗ್ ಆಗಿರುವಂಥ ವಿದ್ಯಾರ್ಥಿ, ಈತ ತನ್ನ IITಗೆ ಏನು ಆಯ್ಕೆ ಆಗಿರುವಂಥ ಏನು ಅಲ್ಲಿ ರ್ಯಾಂಕನ್ನು ಗಳಿಸ್ಕೊಂಡಿರ್ತಾನೆ ಅಥವಾ ಅಲ್ಲಿ ಸೀಟನ್ನು ಗಳಿಸ್ಕೊಂಡಿರ್ತಾನೆ. ಆದರೆ ಆತ ಇಲ್ಲಿ 17,000 ರೂಪಾಯಿ ಇರುತ್ತೆ, ಅದರ ಒಂದು ಸೀಟ್ ಬುಕಿಂಗ್ ಫೀ 17,500 ಇರುತ್ತೆ. ಅದನ್ನು ಪೇ ಮಾಡಲಿಕ್ಕೆ ಅಸಮರ್ಥನಾಗಿರ್ತಾನೆ, ಅಂದರೆ ಅಷ್ಟೊಂದು ಹಣ ಅವನ ಬಳಿ ಇರೋದಿಲ್ಲ. ಈ ಕಾರಣಕ್ಕಾಗಿ ಆತ ಆ ಒಂದು IIT ಸೀಟನ್ನು ಕಳೆದುಕೊಳ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಪಿ ಹೆಚ್ಚಳದಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಕೀ ಇಶ್ಯೂ ಆ್ಯಂಡ್ ಇನ್ಸೈಟ್. ಸೊ ರೈಸಿಂಗ್ ಟ್ಯೂಷನ್ ಫೀನಿಂದ ಆಗುವಂಥ ಪರಿಣಾಮಗಳು ಏನು ಅಂತಂದ್ರೆ, ಸೊ ಫ್ರೀಕ್ವೆಂಟ್ ಪಿ ಹೈಕ್ ಇನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಮೇಡ್ ಹೈಯರ್ ಎಜುಕೇಷನ್ ಇನ್ಎಕ್ಸೆಸಿಬಲ್ ಫಾರ್ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಏನು ಬಡ ಮತ್ತು ಮಧ್ಯಮ ವರ್ಗದಂಥ ಕುಟುಂಬಗಳಿಗೆ ಏನಾಗುತ್ತೆ, ಈ ರೀತಿ ಒಂದು ಪಿಯನ್ನು ಹೆಚ್ಚಳವನ್ನು ಮಾಡೋದ್ರಿಂದ ಆ ರೀತಿ ಎಜುಕೇಷನ್ ಪಡೆಯಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಸೊ ಉದಾಹರಣೆಗಾಗಿ ನೋಡೋದಾದರೆ IITಗಳಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಫೀಸ್ ಇನ್ಕ್ರೀಸ್ ಬೈ 200% ಇನ್ 2016. ಸೊ 2016ರಲ್ಲಿ ಏನು ಈ IIT ಪಿ ಏನಿರುತ್ತೆ ಅದರ ಪಿಯನ್ನು 200%ನಷ್ಟು ಏರಿಕೆಯನ್ನು ಮಾಡಿದ್ದಾರೆ. ಹಾಗೆ IIMಗಳಲ್ಲಿ ಕೂಡ 5 to 13%ನಷ್ಟು ಇನ್ಕ್ರೀಸನ್ನು ಮಾಡಿದ್ದಾರೆ. IIT ಡೆಲ್ಲಿಯಲ್ಲೂ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಈ ರೀತಿ ಪಿ ಏನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಇದು ಮಾರ್ಜಿನಲೈಸ್ಡ್ ಸ್ಟೂಡೆಂಟ್ಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಡ್ರಾಪ್ಔಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ರೀತಿ ಏನು ಪಿ ಹೈಕ್ ಆಗೋದ್ರಿಂದ ಇದು ಏನಾಗುತ್ತೆ, ಅವರು ಆ ಇನ್ಸ್ಟಿಟ್ಯೂಷನ್ಗಳನ್ನು ತೊರೆಯುವಂಥ ಕೆಲಸ ಕೂಡ ಆಗುತ್ತೆ ಇಲ್ಲಿ. ಸೊ ಇಲ್ಲಿ IITಗಳಲ್ಲಿ ಸುಮಾರು ಸ್ಟೂಡೆಂಟ್ ಡ್ರಾಪ್ಔಟ್ ಆಗಿದ್ದಾರೆ. IIM ಆಗಿರ್ಬೋದು ಅಥವಾ ಈ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಕೂಡ ಸುಮಾರು ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿರುವಂಥದ್ದು. ಸೊ ಉದಾಹರಣೆಗಾಗಿ ನೋಡೋದಾದರೆ, ಸೊ ಫ್ಯಾಕಲ್ಟಿ ರಿಪ್ರೆಸೆಂಟೇಷನ್ ಇನ್ IIT, ಅಂದರೆ ಈ ಮಾರ್ಜಿನಲ್ ಸೆಕ್ಷನ್ ಪೀಪಲ್ ಏನಿರ್ತಾರೆ ಇವರ ಒಂದು ಪ್ರಾತಿನಿಧ್ಯವನ್ನು ನೋಡೋದಾದರೆ, ಸೊ ಇಲ್ಲಿ ಈ IITಗಳಲ್ಲಿ ಈ SC ST ಮತ್ತು OBC ಸಿಬ್ಬಂದಿಗಳೇನಿದ್ದಾರೆ ಕೇವಲ 5%ನಷ್ಟು ಇದ್ದಾರೆ. ಸೊ ಇದರಲ್ಲಿ 95%ನಷ್ಟು ಅಪ್ಪರ್ ಕಾಸ್ಟ್ಗೆ ಬಿಲಾಂಗ್ ಆಗಿರುವಂಥ ಇದ್ದಾರೆ. ಹಾಗೆ ಈ 24 ಡಿಪಾರ್ಟ್ಮೆಂಟ್ಸ್ ಇನ್ IIT ಬಾಂಬೆ ಹ್ಯಾಡ್ ನೋ SC ಫ್ಯಾಕಲ್ಟಿ. ಸೊ ಏನು ಈ IIT ಬಾಂಬೆಯ 24 ಇಲಾಖೆಗಳಲ್ಲಿ SC ಕಮ್ಯುನಿಟಿಯ ಯಾವುದೇ ಒಬ್ಬ ಫ್ಯಾಕಲ್ಟಿ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಸಾಮಾಜಿಕ ತಾರತಮ್ಯ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸೈಕಾಲಜಿಕಲ್ ಆ್ಯಂಡ್ ಸೋಷಿಯಲ್ ಪ್ರೆಷರ್. ಸೊ ಈ ರೀತಿ
ಮಾನಸಿಕ ಮತ್ತು ಸಾಮಾಜಿಕ ಒತ್ತಡದಿಂದ ಏನಾಗ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆಗೆ ಕೂಡ ಇಲ್ಲಿ ಒಳಗಾಗ್ತಾ ಇದ್ದಾರೆ. ಸೊ ಇಲ್ಲಿ 2014ರಿಂದ 2021 ಒಳಗಿನ ಅಂಕಿಅಂಶಗಳನ್ನು ಗಮನಿಸಿದ್ರೆ, ಸೊ ಈ ಒಂದು ತಾರತಮ್ಯದಿಂದಾಗಿ 122 ಸ್ಟೂಡೆಂಟ್ಸ್ ಫ್ರಮ್ IITs ಆ್ಯಂಡ್ IIMs ಡೈಡ್ ಬೈ ಸುಸೈಡ್, ಮೆನಿ ಡ್ಯೂ ಟು ದಿ ಫೈನಾನ್ಷಿಯಲ್ ಸ್ಟ್ರೈನ್ ಆ್ಯಂಡ್ ಕಾಸ್ಟ್ ಡಿಸ್ಕ್ರಿಮಿನೇಷನ್. ಸೊ ಇಲ್ಲಿ ಈ ಜಾತಿ ತಾರತಮ್ಯ ಮತ್ತು ಈ ಹಣಕಾಸಿನ ಒಂದು ಒತ್ತಡದ ಕಾರಣದಿಂದಾಗಿ ಈ ದೆಹಲಿಯ ಈ ಒಂದು IIT ಮತ್ತು IIMನ 120 ಸ್ಟೂಡೆಂಟ್ಗಳು ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ರೂಲ್ಸ್ that still manacle the captive element. ಸೊ ಇಲ್ಲಿ ಇತ್ತೀಚೆಗೆ ಒಂದು ಅಂದರೆ ಆನೆಗಳಿಗೆ ಸಂಬಂಧಪಟ್ಟಂತೆ, ಆನೆಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನು ಜಾರಿಗೆ ತರಲಾಗಿದೆ, ಅಂದರೆ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಸೊ ಇಲ್ಲಿ ಕ್ಯಾಪ್ಟಿವ್ ಎಲಿಮೆಂಟ್ ಟ್ರಾನ್ಸ್ಫರ್ ಆರ್ ಟ್ರಾನ್ಸ್ಪೋರ್ಟ್ ರೂಲ್ಸ್ 2024 ಅಂತ. ಸೊ ಈ ಒಂದು ಆ ರೂಲ್ಗಳಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿವೆ, ಲೂಪ್ ಹೋಲ್ಸ್ಗಳಿವೆ. ಹಾಗಿದ್ರೆ ಏನು ಅನ್ನೋಂಥದ್ದು ನೋಡೋಣ. ಗ್ರಿಮ್ ರಿಯಾಲಿಟಿ ಆಫ್ ಕ್ಯಾಪ್ಟಿವ್ ಎಲಿಮೆಂಟ್ ಇನ್ ಇಂಡಿಯಾ. ಸೊ ಇಲ್ಲಿ ಕ್ಯಾಪ್ಟಿವ್ ಎಲಿಮೆಂಟ್ ಅಂದರೆ ಬಂಧಿತ ಆನೆಗಳಂತ. ಸೊ ಈ ಏನು ಕಾಡಾನೆಗಳಿರುತ್ತೆ ಅವುಗಳನ್ನ ಬಂಧಿಸಿ ಅವುಗಳಿಗೆ ಟ್ರೈನಿಂಗನ್ನು ಕೊಡಲಾಗತ್ತೆ, ತರಬೇತಿಯನ್ನು ನೀಡಲಾಗತ್ತೆ. ಸೊ ಯಾವೆಲ್ಲ ಒಂದು ಉದ್ದೇಶಗಳಿಗೆ ತರಬೇತಿ ಅಂತಂದರೆ ಮನೋರಂಜನೆ ಆಗಿರ್ಬೋದು, ಮನೋರಂಜನೆ, ಹಾಗೆ ಕಲ್ಚರಲ್ ಪರ್ಸ್ಪೆಕ್ಟಿವ್ ಅಂದರೆ ಧಾರ್ಮಿಕ ಒಂದು ಉದ್ದೇಶಗಳಿಗಾಗಿ ಇವುಗಳಿಗೆ ತರಬೇತಿಯನ್ನು ನೀಡ್ತಾರೆ. ಸೊ ಈ ರೀತಿ ಬಂಧಿತ ಆಗಿರುವಂಥ ಆನೆಗಳ ಕುರಿತು ನಿಯಮಗಳು ಏನು ಹೇಳುತ್ತೆ, ಇತ್ತೀಚಿನ ಒಂದು ನಿಯಮಗಳಂತ ನೋಡೋಣ. ಸೊ ಕ್ಯಾಪ್ಟಿವ್ ಎಲಿಮೆಂಟ್ಸ್ ಅಂದರೆ ಬಂಧಿತ ಆನೆಗಳನ್ನು ಏನು ನಾವು ಇಲ್ಲಿ ಆನೆಗಳನ್ನ ಪೂಜ್ಯ ಭಾವದಿಂದ ನೋಡಲಾಗತ್ತೆ ಅವುಗಳನ್ನು. ಆದರೆ ಇತ್ತೀಚೆಗೆ ಏನು ಮಾಡಲಾಗ್ತಾ ಇದೆ ಅಂದರೆ ಅವುಗಳನ್ನ ಅಕ್ರೂರವಾಗಿ ನಡೆಸ್ಕೊಳ್ತಾ ಇದೆ. ಹಾಗೆ ಅವುಗಳನ್ನ ಏಕಾಂತವಾಗಿ ಅವುಗಳನ್ನ ಬಂಧನದಲ್ಲಿಡಲಾಗ್ತಾ ಇದೆ. ಹಾಗೆ ಅವುಗಳಿಗೆ ಒಂದು ರೀತಿ ಹಿಂಸೆಯ ರೂಪದಲ್ಲಿ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಸೊ ಏನು ಅಂತಂದರೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನು ಬರುತ್ತೆ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಆನೆಗಳಿಗೆ ಒಂದು ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ನೀಡಿದರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಈ ರಿಲಿಜಿಯಸ್ ಪರ್ಪಸ್ ಆಗಿರ್ಬೋದು, ಅಥವಾ ಈ ಮನೋರಂಜನೆ ಒಂದು ಉದ್ದೇಶಕ್ಕಾಗಿ ಆಗಿರ್ಬೋದು, ಅಥವಾ ಈ ಪ್ರವಾಸೋದ್ಯಮದ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂದರೆ ಆನೆಗಳು ತುಂಬ ಇಲ್ಲಿ ಹಿಂಸೆಗೆ ಒಳಗಾಗ್ತಾ ಇದೆ. ಹಾಗಿದ್ರೆ ಏನು ಈ ಕ್ಯಾಪ್ಟಿವ್ ಎಲಿಮೆಂಟ್ ಟ್ರಾನ್ಸ್ಫರ್ ಆರ್ ಟ್ರಾನ್ಸ್ಪೋರ್ಟ್ ರೂಲ್ಸ್ 2024 ಏನಿದೆ ಇದರಲ್ಲಿ ಈ ಒಂದು ನಿಯಮಗಳಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ ಅಂದರೆ ದೋಷಗಳಿದೆ. ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ನಿಯಮಗಳ ಈ ಉದ್ದೇಶ ಏನಾಗಿದೆ ಅಂತಂದರೆ ಟು ರೆಗ್ಯುಲೇಟ್ ಎಲಿಫೆಂಟ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಓನರ್ಶಿಪ್ ಟ್ರಾನ್ಸ್ಫರ್ಸ್ ಬಟ್ ಹ್ಯಾವ್ ಎಂಬಿಗ್ಯೂಟಿ. ಅಂದರೆ ಇದು ಆನೆಗಳನ್ನ ವರ್ಗಾವಣೆಯನ್ನು ಮಾಡುವುದಕ್ಕೆ ಕುರಿತು ಅಥವಾ ತಮ್ಮ ಮಾಲೀಕತ್ವವನ್ನು ವರ್ಗಾವಣೆಯನ್ನು ಮಾಡುವುದರ ಕುರಿತು ಇರುವಂಥ ನಿಯಮಗಳಾಗಿದೆ. ಆದರೆ ಇದರಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ. ಅಂದರೆ ಯಾವ ರೀತಿ ವರ್ಗಾವಣೆ ಆಗಬೇಕು ಅಥವಾ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಅವರು ಯಾವ ರೀತಿ ಅವುಗಳ ಮೇಲೆ ಆನೆಯ ಮೇಲೆ ಅಧಿಕಾರವನ್ನು ಹೊಂದಿರ್ತಾರೆ ಅನ್ನುವಂಥದ್ದರ ಕುರಿತು ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ. ಉದಾಹರಣೆಗೆ ನೋಡೋದಾದರೆ ದೇ ಅಲೋ ಕಮರ್ಷಿಯಲ್ ಟ್ರಾನ್ಸ್ಫರ್ ಆ್ಯಂಡ್ ಪೇಲ್ ಟು ಪ್ರಿವೆಂಟ್ ಮಿಸ್ಯೂಸ್. ಸೊ ಏನಂತಂದರೆ ಈ ಒಂದು ಆನೆಯನ್ನು ಮಾಲೀಕತ್ವ ಹೊಂದಿರುವಂಥ ಆನೆಯನ್ನು ಆತ ಬೇರೆ ಒಂದು ವ್ಯಕ್ತಿಗೆ ಆ ಮಾಲೀಕತ್ವವನ್ನು ವರ್ಗಾವಣೆಯನ್ನು ಮಾಡಬಹುದು. ಆದರೆ ಇಲ್ಲಿ ಈ ಏನು ವರ್ಗಾವಣೆ ಆಗಿರುವಂಥ ಆಣೆ ಏನಿರುತ್ತೆ ಅದನ್ನು ಯಾವ ರೀತಿ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವುದರ ಕುರಿತು ಏನಂತಂದರೆ ಇಲ್ಲಿ ನಿಯಮಗಳು ಇಲ್ಲ. ಅಂದರೆ ಲೀಡಿಂಗ್ ಟು ಪೊಟೆನ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಫಾರ್ ರಿಲಿಜಿಯಸ್ ಆರ್ ಕಮರ್ಷಿಯಲ್ ಇವೆಂಟ್ಸ್. ಅಂದರೆ ಏನು ಆಣೆಯನ್ನು ತೆಗೆದುಕೊಂಡಿರುವಂಥ ವ್ಯಕ್ತಿ ಆ ಒಂದು ಆಣೆಯನ್ನು ಈ ಒಂದು ಧಾರ್ಮಿಕ ಉದ್ದೇಶ ಮತ್ತು ಈ ವಾಣಿಜ್ಯಾತ್ಮಕ ಉದ್ದೇಶಗಳಿಗಾಗಿ ಅದನ್ನು ಬಳಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಸೊ ಎಕನಾಮಿಕ್ ವ್ಯಾಲ್ಯೂಯೇಷನ್ ಆಫ್ ಎಲಿಮೆಂಟ್ಸ್. ದ ಲೆಜಿಸ್ಲೇಷನ್ ರಿಸ್ಕ್ commodifying elements by enabling private owners to rent out their animals for various activities. ಸೊ ಈ ಒಂದು ನಿಯಮ ಏನು ಹೇಳುತ್ತಂದ್ರೆ ಆ ಒಂದು ಆನೆಯನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಪ್ರೈವೇಟ್ ಓನರ್ಗೆ ಕೂಡ ಅದನ್ನು ಬಾಡಿಗೆಯನ್ನು ಕೂಡ ನೀಡಬಹುದು ಅಂತ ಹೇಳುತ್ತೆ. ಹಾಗೆ ಸೊ ಈ ರೀತಿ ಏನಾಗ್ತಾ ಇದ್ರೆ ಆನೆಗಳನ್ನ ದುರ್ಬಳಕೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಬೇಕಾಗಿರುವಂಥದ್ದು ಕೆಲವೊಂದಿಷ್ಟು ಶಿಫಾರಸುಗಳನ್ನ ರೆಕಮೆಂಡೇಶನ್ ಕೂಡ ಮಾಡ್ತಾರೆ. ಅಂದರೆ ಆನೆಗಳ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯನ್ನು ತಡೆಗಟ್ಟಲಿಕ್ಕೆ. ಸೊ ಏನು ಅಂತಂದರೆ ಸೊ ಇಲ್ಲಿ ಏನು ದೇವಸ್ಥಾನಗಳಲ್ಲಿ ಆನೆಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಥವಾ ಈ ಟೂರಿಸಂ ಆಗುವಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಸಂದರ್ಭದಲ್ಲಿ ಈ ಲೈವ್ ಆನೆಗಳ ಬದಲಿಗೆ ಎಲೆಕ್ಟ್ರಾನಿಕ್ ಎಲಿಮೆಂಟ್ಸ್ಗಳನ್ನು ಕೂಡ ಬಳಸಿಕೊಳ್ಬೇಕಂತ ಹೇಳಲಾಗತ್ತೆ. ಹಾಗೆ
ಸ್ಟ್ರಿಕ್ಟರ್ ಅಕೌಂಟಬಿಲಿಟಿ ಮೆಜರ್ಸ್ ಲೈಕ್ ಮ್ಯಾಂಡೇಟರಿ ಮೈಕ್ರೋಚಿಪ್ ರಿಮೂವಲ್ ಆ್ಯಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂಗ್. ಅಂದರೆ ಏನು, ಆನೆಗಳು ನಿಧನವಾದ ನಂತರ ಅವುಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ಇಲ್ಲಿ ನೀಡಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾಜ್ಯಗಳ ನಡುವೆ ಆನೆಗಳ ವ್ಯಾಪಾರ ಅನ್ನುವಂಥದ್ದು ಆಗ್ತಾ ಇದೆ, ಹಾಗೆ ಅವುಗಳ ಮೇಲೆ ಶೋಷಣೆ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಇತ್ತೀಚಿನ ಒಂದು ಉದಾಹರಣೆಯನ್ನು ನೋಡೋದಾದರೆ ಅಸ್ಸಾಂನ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಅಂತಂದರೆ ಧಾರ್ಮಿಕ ಉದ್ದೇಶಗಳಿಗಾಗಿ ಆನೆಯನ್ನು ಒಂದು ದೇವಾಲಯಕ್ಕೆ ಅದನ್ನು ಕಾಣಿಕೆ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಎಸ್, ಸೊ ನಾವು ಇವಾಗ ಈ ಪ್ಲೇನ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕನ್ನು ನೋಡೋಣ. ರೀಸೆಂಟ್ಲಿ ಸ್ಪೇನ್ ಕಾಂಗ್ರೆಸ್ ಹ್ಯಾಸ್ ಅಪ್ರೂವ್ಡ್ ದಿ ಟರ್ಮಿನೇಷನ್ ಆಫ್ ದ ಕಾಂಟ್ರವರ್ಷಿಯಲ್ ಗೋಲ್ಡನ್ ವೀಸಾ ಪ್ರೋಗ್ರಾಮ್. ಸೊ ಇಲ್ಲಿ ಇತ್ತೀಚೆಗೆ ಈ ಸ್ಪೇನಲ್ಲಿ ಗೋಲ್ಡನ್ ವೀಸಾ ಪ್ರೋಗ್ರಾಮ್ ಅನ್ನುವಂಥದ್ದು ಇತ್ತು. ಸೊ ಇದನ್ನು 2013ರಲ್ಲಿ ಜಾರಿಗೆ ತಂದಿರಲಾಗುತ್ತೆ. ಸೊ ಇದರ ಉದ್ದೇಶ ಏನಂತಂದರೆ, ಯಾರು ತಮ್ಮ ದೇಶದಲ್ಲಿ ಅಂದರೆ ಸ್ಪೇನಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಅಂದರೆ ಸ್ಪ್ಯಾನಿಷ್ ರಿಯಲ್ ಎಸ್ಟೇಟ್ನಲ್ಲಿ ಸುಮಾರು 5 ಲಕ್ಷ ಏನು ಈ ಒಂದು ಸ್ಪ್ಯಾನಿಷ್ ಒಂದು ಇದರಲ್ಲಿ ಹೂಡಿಕೆನ ಮಾಡ್ತಾರೆ, ಅವ್ರಿಗೆ ಇಲ್ಲಿ ಏನು ಮಾಡಲಾಗತ್ತೆ, ಪೌರತ್ವವನ್ನು ನೀಡುವಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಇದನ್ನು ಟರ್ಮಿನೇಟ್ ಮಾಡಲಾಗತ್ತೆ. ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ, ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಪ್ರಾಪರ್ಟಿಗಳ ಬೆಲೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕಾರಣಗಳಿಂದಾಗಿ ಅಲ್ಲಿನ ನಿವಾಸಿಗಳಿಗೆ ಏನಾಗಿದೆ, ಆ ಒಂದು ಆಸ್ತಿಗಳು ಲಭ್ಯವಾಗ್ತಾ ಇಲ್ಲ. ಹಾಗೆ ಏನು ಇದರಿಂದ ಬರುವಂಥ ಹಣವನ್ನು ಮನಿ ಲಾಂಡ್ರಿಂಗ್ ಮತ್ತು ಈ ತೆರಿಗೆ ವಂಚನೆಗಳಿಗಾಗಿ ಅವುಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಗೋಲ್ಡನ್ ವೀಸಾ ಪ್ರೋಗ್ರಾಮನ್ನು ರದ್ದನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್, ರೀಸೆಂಟ್ಲಿ ಇಂಡಿಯಾ ಡಿಸ್ಪ್ಯಾಚ್ಡ್ ಆಫ್ 1000 metric tons of rice as part of its humanitarian assistance to ಲೆಸೊಥೊ. ಸೊ ಮೊದಲನೇದಾಗಿ ಇಲ್ಲಿ ಈ ಲೆಸೊಥೊ ಅನ್ನುವಂಥದ್ದು ಪ್ಲೇಸಸ್ ಇನ್ ನ್ಯೂಸಲ್ಲಿ ಬರುತ್ತೆ. ಅಂದರೆ ಈ ಲೆಸೊಥೊ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಮ್ಯಾಪಿಂಗ್ನಲ್ಲಿ ನೋಡಬೇಕಾಗತ್ತೆ. ಸೊ ಇದು ಸೌತ್ ಆಫ್ರಿಕಾದಲ್ಲಿ ಬರುತ್ತೆ. ಹಾಗೆ ಈ ಲೆಸೊಥೊಗೆ ಸಂಬಂಧಪಟ್ಟಂತೆ ಇರುವಂಥ ಬಾರ್ಡರಿಂಗ್ ಕಂಟ್ರಿಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೋಟ್ಸ್ವಾನಾ ಇರ್ಬೋದು, ನಮೀಬಿಯಾ, ಕೆಪ್ಟೌನ್, ಮೊಜಾಂಬಿಕ್ ಇವೆಲ್ಲವೂ ಕೂಡ ಇದರ ಒಂದು ಬಾರ್ಡರಿಂಗ್ ಕಂಟ್ರಿಗಳಾಗಿರುತ್ತೆ. ಎಸ್, ಸೊ ಇದಕ್ಕೇನು ಮಾಡಿದೆ ಅಂದರೆ ಭಾರತ ಮಾನವೀಯ ಒಂದು ನೆರವಿನ ಉದ್ದೇಶಕ್ಕಾಗಿ 1000 ಟನ್ ಅಕ್ಕಿಯನ್ನು ಪೂರೈಕೆಯನ್ನು ಮಾಡಿರುವಂಥದ್ದು. ಸೊ ಲೆಸೊಥೊ ಲೈಸ್ ಎಂಟೈರ್ಲಿ ವಿದಿನ್ ದಿ ಟೆರಿಟರಿ ಆಫ್ ಸೌತ್ ಆಫ್ರಿಕಾ. ಸೊ ಇದು ಸಂಪೂರ್ಣವಾಗಿ ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಹಾಗೆ ಈ ಒಂದು ಪ್ರದೇಶವನ್ನು ಕಿಂಗ್ಡಮ್ ಆಫ್ ದ ಸ್ಕೈ ಅಂತಲೂ ಕೂಡ ಕರೀತಾರೆ. ಎಸ್, ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.